ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಸಂಕ್ರಾಂತಿ ಹಬ್ಬದ ದಿನವೇ ಮಗಳ ಮನೆಗೆ ಬಂದಿದ್ದ ಅತ್ತೆಗೆ ಚಾಕುವಿನಿಂದ ಇರಿದು ಹಲ್ಲೆ. ಆರೋಪಿಯನ್ನ ಬಂಧಿಸಿದ ಶಹಾಪುರ ಪೊಲೀಸರು. ಬೆಳಗಾವಿ ರೈತ ಗಲ್ಲಿಯಲ್ಲಿ ಮಂಗಳವಾರ ಸಂಚು ನಡೆದ ಘಟನೆ. ಬೆಳಗಾವಿ ಕಾಂಗ್ರೆಸ್ ಭವನ ನಿರ್ಮಾಣ ಮಾಡೋಕೆ 1 ಕೋಟಿ ರೂಪಾಯಿ ಸ್ವಂತ ಹಣ ಕೊಟ್ಟಿದ್ದೇನೆ. ಆದರೆ ಹೆಬ್ಬಾಳ್ಕರ್ ಎಷ್ಟು ಹಣ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ. ಪ್ರವಾಸಿ ಮಂದಿರದಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿಕೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ. ವಿಜಯ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ರವಿ ಪಾಟೀಲ್ ಹೇಳಿಕೆ. ಸಂಕ್ರಾಂತಿ ಹಬ್ಬದ ದಿನವೇ ಬುತ್ತಿ ಕಟ್ಕೊಂಡು ಮಗಳ ಮನೆಗೆ ಬಂದಿದ್ದಂತಹ ಅತ್ತೆಗೆ ಚಾಕುವಿನಿಂದ ಇರಿದು ಹತ್ಯೆ ಮಾಡಿದ ಘಟನೆ ಬೆಳಗಾವಿಯ ರೈತ ಗಲ್ಲಿಯಲ್ಲಿ ಮಂಗಳವಾರ ಸಂಜೆ ನಡೆದಿದೆ. ಸಂಕ್ರಾಂತಿ ಹಬ್ಬದ ದಿನವೇ ಬುತ್ತಿ ಕಟ್ಕೊಂಡು ಮಗಳ ಮನೆಗೆ ಬಂದಿದ್ದ ಅತ್ತೆಗೆ ಚಾಕುವಿನಿಂದ ಇರಿದು ಹತ್ಯೆ ಮಾಡಿದ ಘಟನೆ ಬೆಳಗಾವಿಯ ರೈತ ಗಲ್ಲಿಯಲ್ಲಿ ಮಂಗಳವಾರ ಸಂಜೆ ನಡೆದಿದೆ. ಬೆಳಗಾವಿ ಕಲ್ಯಾಣ ನಗರದ ನಿವಾಸಿ ರೇಣುಕಾ ಶ್ರೀಧರ್ ಪಂಚಮುಖಿ 43 ವರ್ಷದ ಮಹಿಳೆ ಹತ್ಯೆಗೀಡಾದ ಮಹಿಳೆಯಾಗಿದ್ದಾಳೆ. ಪ್ರಕರಣದ ಸಂಬಂಧ ಅಳಿಯ ಶಂಭುದತ್ತ ಬಿಡ್ಜೆ, ಆತನ ತಾಯಿ ಸುಜಾತಾ ಬಿಡ್ಜೆ ಹಾಗೂ ತಂದೆ ದತ್ತಾ ಬಿಡ್ಜೆಯನ್ನ ಶಹಾಪುರ ಪೊಲೀಸರು ಬಂಧಿಸಿದ್ದಾರೆ. ಶುಭಂ ಬಿಡ್ಜೆ ಮತ್ತು ಛಾಯಾ 7 ತಿಂಗಳ ಹಿಂದೆ ರಿಜಿಸ್ಟರ್ ವಿವಾಹವಾಗಿದ್ದಾರೆ. ಇಬ್ಬರು ಮಲಪ್ರಭಾ ನಗರದ ರೈತ ಗಲ್ಲಿಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿದ್ರು. ಮಕರ ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಮಗಳಿಗೆ ಸಂಕ್ರಾಂತಿ ಹಬ್ಬದೂಟ ಕೊಡೋದಕ್ಕೆ ಅವರ ತಾಯಿ ರೇಣುಕಾ ಮನೆಗೆ ಬಂದಿದ್ರು. ಇದೇ ವೇಳೆ ಮಗಳ ಗಂಡನೇ ಅತ್ತಿಗೆ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾರೆ. ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಬೆಳಗ್ಗೆ ತರಹೇವಾರಿ ಅಡುಗೆ ಮಾಡಿಕೊಂಡು ಮಗಳಿಗೆ ಹಬ್ಬದ ಊಟವನ್ನ ಕೊಡುವುದಕ್ಕೆ ಬಂದಿದ್ದ ರೇಣುಕಾ ಅವರು ದೊಡ್ಡ ಊಟದ ಬುತ್ತಿಯನ್ನ ಸಿದ್ಧ ಮಾಡಿಕೊಂಡು 11 ಗಂಟೆಯ ಸುಮಾರಿಗೆ ಮಗಳ ಮನೆಗೆ ಬಂದಿದ್ದಾರೆ. ಆದ್ರೆ ಅತ್ತಿಗೆ ನೀವೇಕೆ ನಮ್ಮ ಮನೆಗೆ ಬರ್ತೀರಿ ಅಂತ ತಗಾದೆ ತೆಗ್ದಿದ್ದಾನೆ. ಇಲ್ಲೇ ಜಗಳ ಆತು. ನಾನ್ ನೋಡಕ್ ಹೋಗಿದ್ದೀನಿ. ಅಲ್ಲಿ ಅವ್ ಹುಡುಗ ಐತಲ್ಲ, ಅವ್ರ ಹುಡುಗ ಮತ್ತ ಅವ್ರ ಎಂತಿ ಮತ್ತ ಗಂಡದ ಜಗಳ ಆತ್ರಿ. ನಾನ್ ನೋಡಾಕ್ ಹೋಗಿದ್ರಿ. ಅವ್ರ ಮಮ್ಮಿ ಹುಡುಗಿದ್ ಮಮ್ಮಿ ಬಂದ್ ಕ್ಯಾಸ ಅವ್ರ ಹುಡುಗ್ಯಾಗನ ಹೊಡಿದಿ ಅವನ ನಾ ಹುಡುಗ್ಯಾಗ ಹೋಗ್ ಅಂದಿನಿ. ಅವ್ ಹೋಗಿದಾರ್ರಿ. ಮತ್ತ ಅವ್ ಹುಡುಗ ಅವ್ರ ಅಪ್ಪ ಅಮ್ಮಗೆ ಕರ್ಕೊಂಡ್ ಬಂದಾರ್ರಿ. ಮತ್ತ ಜಗಳ ಆತರಿ. ಅವಂದ ಮತ್ತ ಜಗಳ ಆತ್ರಿ. ಮತ್ತ ಅವ್ ಹುಡುಗ ಏನ್ ಮಾಡಿ ನಮ್ಗೆ ಏನ್ ಗೊತ್ತಿಲ್ರಿ. ಅವ ಕೆಳಗ್ ಬಿತ್ರಿ. ಅವ್ರ ಅಮ್ಮ ಹುಡುಗಿದ ಅಮ್ಮ ಕೆಳಗ್ ಬಿತ್ರಿ. ಮತ್ತೆ ನಾನ್ ನೋಡಿದ್ರಿ ಅದ ಬ್ಲೀಡಿಂಗ್ ಆತ್ರಿ ಅವಂದ. ಈ ವೇಳೆ ಮಾತಿಗೆ ಮಾತು ಬೆಳೆದು ಕಾಮ ಗಲಾಟೆ ವಿಕೋಪಕ್ಕೆ ತಿರುಗಿ ಅತ್ತೆಯ ತೊಡೆಯ ಭಾಗಕ್ಕೆ ಚಾಕುವಿನಿಂದ ಇರಿದಿದ್ದಾನೆ. ರೇಣುಕಾ ಅವರನ್ನ ಕೂಡಲೇ ಸ್ಥಳೀಯರು ಸೇರ್ಕೊಂಡು ಬೇಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಆದರೆ ತೀವ್ರ ರಕ್ತಸ್ರಾವ ಉಂಟಾಗಿರುವುದರಿಂದ ಚಿಕಿತ್ಸೆಗೆ ಸ್ಪಂದಿಸದೆ ರೇಣುಕಾ ಅವರು ಆಸ್ಪತ್ರೆಯಲ್ಲಿ ಸಾವಿಗೀಡಾಗಿದ್ದಾರೆ. ಮನೆಗೆ ಬಂದಿದ್ದ ಸಂದರ್ಭದಲ್ಲಿ ತಾಯಿಗೆ ಮತ್ತೆ ಅವ್ರ ಅಳಿಯನ್ಗೆ ಮಾತುಕತೆ ನಡೆಯುತ್ತೆ. ಆ ಸಮಯದಲ್ಲಿ ಅಳಿಯ ಹೋಗ್ಬಿಟ್ಟು ಅವರ ತಂದೆ ತಾಯಿನಿ ಕೂಡ ಕರ್ಕೊಂಬರ್ದಾಗ ಎಲ್ಲರ ನಡುವೆನೂ ಮಾತಿನ ಒಂದು ಆರ್ಗ್ಯುಮೆಂಟ್ ನಡೆಯುತ್ತೆ. ಮತ್ತೆ ಆರ್ಗ್ಯುಮೆಂಟ್ ನಡೆಯೋ ಸಂದರ್ಭದಲ್ಲಿ ಈ ಅಳಿಯ ಇದ್ದವನು ಡಿಸೀಸ್ಡಿಗೆ ಅಲ್ಲೇ ಇದ್ದಿದ್ದ ಮನೆಯಲ್ಲಿ ಒಂದು ಶಾರ್ಪ್ ಇನ್ಸ್ಟ್ರೂಮೆಂಟ್ ಇಂದ ಅವರಿಗೆ ಒಂದು ಸ್ಟ್ಯಾಬ್ ಇಂಜುರಿ ಮಾಡ್ತಾರೆ. ಸ್ಟ್ಯಾಬ್ ಇಂಜುರಿ ಮಾಡಿದ ನಂತರ ಬ್ಲೀಡಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬ್ಲೀಡಿಂಗ್ ಆದ್ಮೇಲೆ ಅವರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟ್ಲಲ್ಲಿ ಕರ್ಕೊಂಡು ಹೋದಾಗ ಅವರು ಮೃತಪಟ್ಟಿರ್ತಾರೆ. ಈ ಬಗ್ಗೆ ಡಾಕ್ಟರ್ಸ್ ಸ್ಪಷ್ಟನೆನ ನೀಡಿದ್ಮೇಲೆ ನಾವು ಸ್ಟೇಟ್ಮೆಂಟ್ ನ ತಗೊಂಡು ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡು 3 ಜನ ಆರೋಪಿತರನ್ನ ನಾವು ದಸ್ತಗಿರಿಪಡಿಸಿರ್ತೀವಿ. ಇನ್ನು ಘಟನಾ ಸ್ಥಳಕ್ಕೆ ಡಿಸಿಪಿ ರೋಹನ್ ಜಗದೀಶ್ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಜೊತೆಗೆ ರೇಣುಕಾ ಅವರ ಶವವನ್ನ ಮರಣೋತ್ತರ ಪರೀಕ್ಷೆಗೆ ಬೆಳಗಾವಿ ಬೇಮ್ಸ್ ಶವಾಗಾರಕ್ಕೆ ರವಾನಿಸಲಾಗಿದೆ. ಬೆಳಗಾವಿ ಶಹಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಬೆಳಗಾವಿ ಕಾಂಗ್ರೆಸ್ ಭವನ ನಿರ್ಮಾಣ ಮಾಡೋಕೆ 1 ಕೋಟಿ ರೂಪಾಯಿ ಸ್ವಂತ ಹಣ ಕೊಟ್ಟಿದ್ದೇನೆ ಅಂತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದ್ರು.
ಬೆಳಗಾವಿ ಕಾಂಗ್ರೆಸ್ ಭವನ ನಿರ್ಮಾಣ ಮಾಡೋಕೆ 1 ಕೋಟಿ ರೂಪಾಯಿ ಹಣವನ್ನ ಸ್ವಂತ ಹಣ ಕೊಟ್ಟಿದ್ದೇನೆ ಅಂತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಬುಧವಾರ ಬೆಳಗಾವಿಯಲ್ಲಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ನಾನು ಶಾಸಕನಾಗಿದ್ದಾಗ ಕಾಂಗ್ರೆಸ್ ಭವನ ನಿರ್ಮಾಣ ಮಾಡೋಕೆ 25 ಲಕ್ಷ ರೂಪಾಯಿ ನೀಡಿದ್ದೆ. ಬಳಿಕ ಸಚಿವನಾದ ಮೇಲೆ 1 ಕೋಟಿ ರೂಪಾಯಿ ಹಣ ನೀಡಿದ್ದೇನೆ. ಎಲ್ಲಾ ಜಿಲ್ಲೆಯ ಶಾಸಕರು 25 ಲಕ್ಷ ನೀಡಿದ್ದಾರೆ. ಆದರೆ ಹೆಬ್ಬಾಳ್ಕರ್ ಎಷ್ಟು ಹಣ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಎಂದರು. ಮೊನ್ನೆ ಕಾಂಗ್ರೆಸ್ ಪಕ್ಷದ ಸಿಎಲ್ಪಿ ಸಭೆ ನಡೆದಿತ್ತು. ಸನ್ಮಾನ್ಯ ಡಿಕೆ ಶಿವಕುಮಾರ್ ರಾಜ್ಯದ ಜನರಿಗೆ ತಪ್ಪು ಸಂದೇಶ ಕೊಟ್ಟಿದ್ರು. ಈ ವೇಳೆ ಸತೀಶ್ ಜಾರಕಿಹೊಳಿ ಮಧ್ಯ ಪ್ರವೇಶಿಸಿ ಸ್ಪಷ್ಟನೆಯನ್ನ ಮಾಡಿದ್ರು. ಸಭೆಯಲ್ಲಿ ನನ್ನ ಹೆಸರು ಪ್ರಸ್ತಾಪ ಆಗಿದ್ದರಿಂದ ಸ್ಪಷ್ಟನೆ ಕೊಡ್ತೇನೆ. ನಾನು ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದಾಗ ಪರಮೇಶ್ವರ್ ಅವರು ಆ ವೇಳೆ ಅಧ್ಯಕ್ಷರಾಗಿದ್ರು. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಭವನ ಆಗೋಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರಣ ಅಂತ ಡಿಕೆಶಿ ಹೇಳಿದ್ರು. ಸಚಿವ ಸತೀಶ್ ಜಾರಕಿಹೊಳಿಗೆ ವಿರೋಧ ಮಾಡುವ ಶಕ್ತಿ ಕೊಟ್ಟಿದ್ದಕ್ಕೆ ಧನ್ಯವಾದನ ಹೇಳ್ತೇನೆ ಎಂದರು. ನನಗೆ ಮಾಹಿತಿ ಪ್ರಕಾರ ಮೊದಲು ಸರ್ವ ಸದಸ್ಯ ಸಭೆಯಲ್ಲಿ ಹೇಳಿದ್ರು ಸತೀಶ್ ಜಾರಕಿಹೊಳಿ ಗಪ್ ಕೂತರು. ಅವತ್ತು ಏನು ಚರ್ಚೆ ಗಪ್ ಕೂತು ಹಾಳಾಗಿ ಗಪ್ ಕೂತರು. ಎರಡನೇ ಬಾರಿಗೆ ಮತ್ತೊಂದು ಮೀಟಿಂಗ್ದಾಗ ಮತ್ತೆ ಅದೇ ಮಾಡಿದ ಸತೀಶ್ ಜಾರಕಿಹೊಳಿ ಎಲ್ಲಿಂದ ಸಿಟ್ಟು ಬದುಕುತ್ತೋ ಅವ್ರಿಗೆ ಇವತ್ತು ಈ ಸಂದರ್ಭ ಧನ್ಯವಾದ ಹೇಳ್ತೀನಿ. ಅವರಿಗೆ ಒಂದು ವಿರೋಧ ಮಾಡೋ ಶಕ್ತಿ ದೇವ್ರಿಗೆ ಕೊಟ್ಟದ ಅಂತ ಮುಂದಿನ ಹಂತದಲ್ಲಿ ಕೊಡ್ಲಕ್ಕೆ ದೇವರಲ್ಲಿ ಲಕ್ಷ್ಮೀ ತಾಯಲ್ಲಿ ಬಿಡ್ಕೋತೀನಿ. ಯಾಕಂದರೆ ವಿರೋಧ ಮಾಡುವಂಥ ಶಕ್ತಿ ಇರಬೇಕು. ಯಾಕೆ ವಿರೋಧ ಮಾಡೋ ಸಂದರ್ಭ ವಿರೋಧ ಮಾಡೋದಕ್ಕೆ ರಾಜ್ಯಕ್ಕೆ ಅನ್ಯಾಯ ಆಗುತ್ತೆ, ಜನಾಂಗಕ್ಕೆ ಅನ್ಯಾಯ ಆಗುತ್ತೆ. ಇವತ್ತು ಸತೀಶ್ ಜಾರಕಿಹೊಳಿಗೆ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ಅಲ್ಲಿ ಆ ಸಂದರ್ಭದಲ್ಲಿ ಇಂಟರ್ವ್ಯೂ ಆಗಿ ಅಲ್ಲಿ ಮಾತಾಡೋದಕ್ಕೆ ಇವತ್ತು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ಆವಾಗ ವೇದಿಕೆ ಮೇಲೆ ಹೋಗಿ ಶಿವಕುಮಾರ್ ಅವರ ಕೈಯಲ್ಲಿದ್ದಂಥ ಮೈಕ್ ತೊಗೊಂಡು ಇಲ್ಲಿ 13-18 ನಡೆದಂಥ ಕಾಂಗ್ರೆಸ್ ಪಕ್ಷದ ಕಚೇರಿ ಯಾರ ಮುಖ ಆಯ್ತು ಹೆಂಗಾಯ್ತು ಅಂದರೆ ಸವಿಸ್ತಾರವಾಗಿ ಹೇಳಿದಿರತ್ತೆ. ಅದರಲ್ಲಿ ಮೇನ್ ಆವಾಗ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಿದ್ದರು. ಅವರು ಒಂದು ನೈತಿಕ ಒಂದು ಅಧ್ಯಕ್ಷರಿದ್ದರು ಅಷ್ಟೇ. ಆದರೆ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಸನ್ಮಾನ್ಯ ಪರಮೇಶ್ವರ್ ಅವರು, ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಅವರು, ಆವಾಗಿನ ಲೋಕೋಪಯೋಗಿ ಸಚಿವರಾದ ಮಹದೇವಪ್ಪ, ಇಡೀ ರಾಜ್ಯದ ಒಂದು ನಿರ್ವಹಣಾ ಸಮಿತಿ ಅಂದರೆ ಕಟ್ಟಡ ನಿರ್ಮಾಣ ಸಮಿತಿ ಅಧ್ಯಕ್ಷ ಮಾಡಿರೋರು. ಈ ಭಾಗದ ಬೆಳಗಾವಿ ವಿಭಾಗ ಮತ್ತು ಮೈಸೂರು ವಿಭಾಗ ಎರಡು ವಿಭಾಗಕ್ಕೆ SC ಮಹದೇವಪ್ಪನ ಕಟ್ಟಡ ನಿರ್ವಹಣೆ ಮತ್ತು ಹಣ ಕ್ರೋಢೀಕರಣ ಮತ್ತು ಇನ್ನು ಅನೇಕ ಎಲ್ಲ ವಿಚಾರಗೋಸ್ಕರ SC ಮಹದೇವಪ್ಪನ ಕಮಿಟಿ ಅಧ್ಯಕ್ಷ ಮಾಡಿದರು. ಆವಾಗ ನಾನು MLA ಇದ್ದೆ. ನಮ್ಮದೊಂದು ಗ್ರೂಪ್ ಆಗಿ ಒಂದು ಲಕ್ಷ್ಮೀ ಹೆಬ್ಬಾಳ್ಕರು ನಮ್ಮ ಟೀಮ್ ಆಗಿಕೊಂಡು ಕೆಲಸ ಮಾಡಿದ್ದು ಪಕ್ಷದ. ನಾನು ಮಂತ್ರಿ ಇರಲಿಲ್ಲ, ಸತೀಶ್ ಜಾರಕಿಹೊಳಿ ಮಂತ್ರಿ ಇದ್ರು ಅವರು. ಆವಾಗ ನಾವು ಭಾಳಸಂದ ನಾನು ಚಿಕ್ಕವನದು ಕಾಂಗ್ರೆಸ್ ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತ ಕೆಲಸ ಮಾಡಿ ಶಾಸಕನಾಗಿ ಆ ಸಂದರ್ಭದಲ್ಲಿ ಬಹುಶಃ 4ನೇ ಬಾರಿ ಶಾಸಕ, 5ನೇ ಬಾರಿ ಶಾಸಕ ಇದ್ದೆ. ಬಹುಶಃ 5ನೇ ಬಾರಿ ಶಾಸಕ ಇದ್ದೆ, ಇಲ್ಲ 4ನೇ ಬಾರಿ ಶಾಸಕ ಇದ್ದೆ. ನಾನು ಒಂದು ಸ್ಪಿರಿಟ್ ಕಾಂಗ್ರೆಸ್ ಪಕ್ಷದ ಗೌರವದಿಂದ ಅಭಿಮಾನದಿಂದ ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲ ನಾನು ಅಲ್ಲಿ ಈ ಜಾಗ ಬೆಳಗಾವದಲ್ಲಿ RTO ಸರ್ಕಲ್ ಜಾಗದಂಥ ಜಾಗ ಅಲ್ಲಿ ಶಂಕರಾನಂದ ಸಾಹೇಬರ ಹೆಸರಲ್ಲೇ ಇದ್ದಂಥ ಭಾಳಷ್ಟು ಕಾಂಪ್ಲಿಕೇಟ್ ಇತ್ತು. ಅದು ಶಂಕರಾನಂದ ಸಾಹೇಬ್ರ ಹೆಸರಲ್ಲೇ ಆ ಜಾಗ ಇತ್ತು. ಶಂಕರಾನಂದ ಸಾಹೇಬರಿಗೆ ಅವರ ಸುಪುತ್ರಗಳಿಗೆ ನಾನು ಕನ್ವಿನ್ಸ್ ಮಾಡಿ ಇದು ಖಾಲಿ ಬಿದ್ದಿದೆ, ಕಾಂಗ್ರೆಸ್ ಪಕ್ಷ ನೀವು ನಿಮ್ಮ ತಂದೆಯವರು ಶಂಕರಾನಂದ ಸಾಹೇಬರು ಅವ್ರು ತಿರ್ಕೊಂಡಿದ್ರು. ನಿಮ್ಮ ತಂದೆಯವರು ಕಾಂಗ್ರೆಸ್ ಪಕ್ಷದ ಭಾಳಷ್ಟು ದೊಡ್ಡ ಲೀಡರಾಗಿ ಕಾಂಗ್ರೆಸ್ ಪಕ್ಷ ಸೇವೆ ಮಾಡಿದ್ದಾರೆ. ನಾನು ಶಾಸಕ, ಒಬ್ಬ ದಲಿತ ಸಮಾಜ ಇಬ್ಬರು ಬರೋದ್ರಿಂದ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕಟ್ಟಡ ದಯವಿಟ್ಟು ಇದರಲ್ಲಿ ಕೋರ್ಟ್ ಗೀಟ್ ಹೋಗಬೇಡ್ರಿ, ದಯವಿಟ್ಟು ಬಿಟ್ಟು ಕೊಡೋದು ಕನ್ವಿನ್ಸ್ ಮಾಡಿ ನಾನು ಶಂಕರಾನಂದವರು ಓಂ ಪ್ರಕಾಶ್ ಇದ್ರು. ಅವಾಗ ಅವರು ಓಂ ಪ್ರಕಾಶ್ ಮತ್ತು ಇನ್ನೂ ಮತ್ತೊಬ್ಬ ಸುಪುತ್ರ ಮುಂಬೈ ಇರ್ತಾರೆ, ಅವ್ರಿಗಿಬ್ಬರು ಕನ್ವಿನ್ಸ್ ಮಾಡಿ ಆ ಜಾಗ ಬಿಟ್ಟು ಕೊಡಿಸಿದೆ. ಇನ್ನು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಇಲ್ಲಿವರೆಗೆ ಸೈಲೆಂಟ್ ಆಗಿದ್ರು. ಆದರೆ ಅವರು ಸೈಲೆಂಟ್ ಆಗಬಾರ್ದು, ನೇರ ರಾಜಕೀಯ ಮಾಡಲಿ ಅಂತ ಸಲಹೆ ಕೊಡುವೆ ಎಂದರು. ರಾಜ್ಯದಲ್ಲಿ ಬೆಳಗಾವಿಯಿಂದ ಸರ್ಕಾರ ಪತನವಾಗುತ್ತೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಅವರು, ಅದು ಸನ್ನಿಹಿತವಾಗಿದೆ, ಯಾವುದೇ ಸಂದರ್ಭದಲ್ಲಿ ಪತನ ಆಗಬಹುದು ಅಂತ ಹೇಳಿದ್ರು. ನಾನು ಕಾಂಗ್ರೆಸ್ನಲ್ಲಿದ್ದಾಗ DK ಶಿವಕುಮಾರ್ ಬೆಂಗಳೂರಿನ ಹಂತದಲ್ಲಿ ಮಾತನ್ನ ಮಾತ್ರ ಹೇಳ್ತಾ ಇದ್ದೆ, ಆದರೆ ಬೆಳಗಾವಿಯಲ್ಲಿ ಹಸ್ತಕ್ಷೇಪ ಮಾಡೋಕೆ ಎಂದಿಗೂ ಬಿಡೋದಿಲ್ಲ ಅಂತ ಹೇಳಿದ್ರು. ಇನ್ನು ಮಾಜಿ CM BS ಯಡಿಯೂರಪ್ಪ ಅವರು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇರುವುದು ತಮ್ಮ ಮಗನ ಅಧಿಕಾರ ಉಳಿಸಿಕೊಳ್ಳೋಕೆ ಮಾಡ್ತಾ ಇದ್ದಾರೋ ಅಥವಾ ಯಾಕೆ ಅನ್ನೋದು ಸ್ಪಷ್ಟಪಡಿಸಬೇಕು. BY ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ವಿಫಲರಾಗಿದ್ದಾರೆ. ಮೊದಲು ಅದನ್ನ ಖಂಡಿಸಿ, ನಿಮ್ಮ ಮೇಲೆ ಜನರ ವಿಶ್ವಾಸ ಇದೆ, ಮಗನ ಅಧಿಕಾರ ಉಳಿಸಿಕೊಳ್ಳೋಕೆ ರಾಜ್ಯ ಪ್ರವಾಸ ಮಾಡುವುದು ಸರಿಯಲ್ಲ ಎಂದರು.
ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದಾರೆ. ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಅಂತ ವಿಜಯ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ರವಿ ಪಾಟೀಲ್ ಹೇಳಿದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಂಪೂರ್ಣ ಚೇತರಿಸಿಕೊಂಡಿದ್ದಾರೆ. ಚಿಕಿತ್ಸೆಗೆ ಸ್ಪಂದಿಸುತ್ತಾ ಇದ್ದಾರೆ ಎಂದು ವಿಜಯ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ರವಿ ಪಾಟೀಲ್ ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಮಿಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತು ಚನ್ನರಾಜ್ ಹಟ್ಟಿಹೊಳಿ ಅವರು ಬೆಳಗಾವಿಗೆ ಬರ್ತಾ ಇರ್ಬೇಕಾದ್ರೆ ಕಾರ್ ಆಕ್ಸಿಡೆಂಟಲ್ಲಿ ಗಾಯಗೊಂಡ್ರು. ಅದು ನಿನ್ನೆ ಬೆಳಗ್ಗೆ ಅವರು ಹಾಸ್ಪಿಟಲ್ಗೆ 6 ಗಂಟೆಗೆ ಬಂದಾಗ ಪೆಟ್ಟು ಭಾಳ ಆಗಿತ್ತು. ಬಟ್ ಇವತ್ತಿನವರೆಗೂ ಬೆಳಗ್ಗೆ ಎಕ್ಸಾಮಿನ್ ಮಾಡಿದಾಗ 24 ಗಂಟೆಗಳು ಭಾಳ ಚೆನ್ನಾಗಿ ಚೇತರಿಸ್ಕೊಂಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಬೆನ್ನುಹುರಿಗೆ ಪೆಟ್ಟಾಗಿರೋದ್ರಿಂದ ಮೇಡಮ್ ಈಗ ರೆಸ್ಟ್ ತಗೋತಾ ಇದ್ದಾರೆ ಮತ್ತು ಟ್ರೀಟ್ಮೆಂಟ್ ಚೆನ್ನಾಗಿ ನಡೀತಿದೆ. ಮೇಡಮ್ ಚೆನ್ನಾಗಿ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡಿದ್ದಾರೆ. ಮೇಡಮ್ ಮತ್ತು ಚನ್ನರಾಜ್ ಅವರು ಇಬ್ಬರು ಮೆಡಿಕಲ್ ಟ್ರೀಟ್ಮೆಂಟ್ಗೆ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ ಮತ್ತು ಅವರು ಈಗ ಔಟ್ ಆಫ್ ಡೇಂಜರ್ ಇದ್ದಾರೆ. ಮತ್ತು ಅವ್ರ ಗನ್ ಮ್ಯಾನ್ ಮತ್ತು ಡ್ರೈವರ್ಗೆ ಶೋಲ್ಡ್ರಿಗೆ ಮತ್ತು ಕೈಗೆ ಪೆಟ್ಟಾಗಿತ್ತು. ಅವ್ರಿಗೂ ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಅವರು ಚೇತರಿಸ್ಕೊಳ್ತಾ ಇದ್ದಾರೆ. ಮೇಡಮ್ಗೆ ಇನ್ನೊಂದು ವಾರದಿಂದ 10 ದಿವಸ ರೆಸ್ಟ್ ಕೊಡಬೇಕಾಗ್ತೈತಿ. ಆಮೇಲೆ ಚನ್ನರಾಜ್ ಅವ್ರಿಗೂ ಒಂದು 8 ದಿನ 10 ಡೇಸಿಂದ ರೆಸ್ಟ್ ತೊಗೋಬೇಕಾಗ್ತೈತಿ. ಅದಕ್ಕೆ ತಾವೆಲ್ಲರೂ ಆತಂಕ ಪಡುವಂಥದ್ದು ಏನು ಕಂಡೀಷನ್ ಇಲ್ಲ. ಮೇಡಮ್ ಮತ್ತು ಚನ್ನರಾಜ್ ಅವ್ರು ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ. ಟ್ರೀಟ್ಮೆಂಟ್ಗೆ ಚೆನ್ನಾಗಿ ಚೇತರಿಸ್ಕೊತಾ ಇದ್ದಾರೆ. ಅದಕ್ಕೆ ತಾವೆಲ್ಲರೂ ಮೇಡಮ್ ಡಿಸ್ಚಾರ್ಜ್ ಮೋಸ್ಟ್ಲಿ ಇನ್ನೊಂದು 3 ದಿನ ಆಗುತ್ತೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡಿಕೊಳ್ಬೇಕು ಅಂತ ಸೂಚನೆ ನೀಡಲಾಗಿದೆ. ಡ್ರೈ ಫ್ರೂಟ್ಸ್ಗೆ ಸಲಹೆ ನೀಡಲಾಗಿದೆ. ಅದನ್ನು ಅವರು ಸರಿಯಾಗಿ ಸೇವನೆ ಮಾಡ್ತಾ ಇದ್ದಾರೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಸುಪಾರಿ ಕೊಟ್ಟು ಗಂಡನನ್ನ ಕೊಲೆ ಮಾಡಿದ ಹೆಂಡತಿಯನ್ನ ಬಂಧಿಸುವಲ್ಲಿ ಹುಕ್ಕೇರಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಹೇಳಿದರು. ಸುಪಾರಿ ಕೊಟ್ಟು ಗಂಡನನ್ನ ಕೊಲೆ ಮಾಡಿದ ಹೆಂಡತಿಯನ್ನ ಬಂಧಿಸುವಲ್ಲಿ ಹುಕ್ಕೇರಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಹುಕ್ಕೇರಿ ತಾಲೂಕಿನ ಹಳ್ಳದಕೆರೆ ಅವರು ಇವರು ನಮ್ಮ ಠಾಣೆಗೆ ಬಂದ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಡ್ತಾರೆ. ಏನಂದ್ರೆ ಕಳೆದ ವರ್ಷ ಏಪ್ರಿಲ್ ತಿಂಗಳಲ್ಲಿ ನನ್ನ ತಮ್ಮ ಮಹಾಂತೇಶ್ ಸುಟ್ಕಂಡನವರನ್ನು ಮಲ್ಕೊಂಡಿದ್ದಲ್ಲೇ ಮರಣ ಹೊಂದಿದಾನಂತ ಹೇಳಿ ಹೆಂಡತಿ ಮನೆಯವರು ರಾತ್ರೋರಾತ್ರಿ ಅವನ ಮರಣವನ್ನು ಡಿಕ್ಲೇರ್ ಮಾಡಿ ಬೆಳಗ್ಗೆ ಅವನ ಅಂತ್ಯಕ್ರಿಯೆನ ಮಾಡಿರ್ತಾರೆ. ಇದ್ರ ಬಗ್ಗೆ ನನ್ನ ಸಂಶಯ ಇದೆ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಸೊ ಮರಣದ ಬಗ್ಗೆ ಸಂಶಯ ಇದೆ ಅಂತ ಅಂದಾಗ ಇದು ಕಳೆದ ವರ್ಷ ಏಪ್ರಿಲ್ ಅಲ್ಲಿ ಆಗಿರೋದ್ರಿಂದ ಹಿಂದೆ ಭಾರತೀಯ ದಂಡ ಸಂಹಿತೆ ಮತ್ತೆ ಭಾರತೀಯ ದಂಡ ಪ್ರಕ್ರಿಯಾ ಸಂಹಿತೆ ಇದಕ್ಕೆ ಅಪ್ಲೈ ಆಗ್ತಾ ಇರೋದ್ರಿಂದ ಭಾರತೀಯ ದಂಡ ಪ್ರಕ್ರಿಯಾ ಸಂಹಿತೆ 173C ಪ್ರಕಾರ ಒಂದು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ಕೋತೀವಿ. ಸಂಶಯಾಸ್ಪದ ಸಾವು ಅನ್ನೋದು. ಕಂಪ್ಲೇನೆಂಟ್ ಕಲ್ಲಪ್ಪ ಈತ ಕ್ಲಿಯರ್ಲಿ ತನ್ನ ಸಹೋದರನ ಹೆಂಡತಿ ಮೇಲೆ ಸಂಶಯ ವ್ಯಕ್ತಪಡಿಸಿದ್ರಿಂದ ಸಹೋದರನ ಹೆಂಡತಿ ಮತ್ತೆ ಅವ್ರ ಕುಟುಂಬದವ್ರನ್ನ ಕರೆತಂದು ವಿಚಾರಣೆ ಮಾಡಿದಾಗ ಹೆಂಡತಿ ಆದಂತ ಮಾಲಾ ಇವಳು ಹೇಳ್ತಾಳೆ, ಹೌದು ನಾನೇ ಅವನ ಸಾವಿಗೆ ಕಾರಣ. ನಾನು ಆಕಾಶ್ ಕೋಕಾವಿ ಹಟ್ಟಿ, ಇದು ಆಕ್ಚುಲಿ ಆಗಿರ್ತಕ್ಕಂಥದ್ದು ಹಟ್ಟಿ ಆಲೂರಲ್ಲಿ ಈ ಸಾವು. ನಮ್ಮೂರಿನವನೇ ಆದ ಆಕಾಶ್ ಗೋಕಾವಿ ಇವನಿಗೆ 70,000 ರೂಪಾಯಿ ಕೊಡ್ತೀನಿ ನನ್ನ ಗಂಡನ್ನ ಕೊಲೆ ಮಾಡು ಅಂತ ಹೇಳ್ಬಿಟ್ಟು ಸುಪಾರಿ ಕೊಟ್ಟಿದ್ದೆ ಅನ್ನುವಂಥ ಒಂದು ವಿಚಾರವನ್ನ ಹೇಳ್ತಾಳೆ. ಅವನಿಗೆ ಇವನು ಆಕಾಶ್ ಮತ್ತೆ ಅವನ ತಂಡದವರಾದಂಥ ರಮೇಶ್ ಮಾಳ್ಗಿ ಮತ್ತೆ ಅಪ್ಪಣ್ಣ ನಾಯ್ಕ್ ಚೆನ್ನಾಗಿ ಅವನಿಗೆ ಕುಡಿಸ್ಬಿಟ್ಟು ಅವನಿಗೆ ಕುಂದರ್ಗಿ ಹತ್ರ ಇರೋ ಗುಡ್ಡದ ಹತ್ರ ಕರ್ಕೊಂಡೋಗಿ ಅಲ್ಲಿ ಈ ಒಂದು ಸಾಫ್ಟ್ ನೈಲಾನ್ ಹಗ್ಗ ಬರ್ತೈತಿ, ಅದರಿಂದ ಕುತ್ತಿಗೆ ಕಿತ್ಬಿಟ್ಟು ಕೊಲೆ ಮಾಡಿ ವಾಪಸ್ ತಂದು ಅದನ್ನ ಏನಂತಾರೆ ನ್ಯಾಚುರಲ್ ಡೆತ್ ತರ ಡೆಪಿಕ್ಟ್ ಮಾಡಿರ್ತಾರೆ. ಕಲ್ಲಪ್ಪ ಸುತ್ಗನ್ನವರ್ ನೀಡಿದ ದೂರಿನ ಮೇರೆಗೆ ಹುಕ್ಕೇರಿ ಪೊಲೀಸರು ದೂರು ದಾಖಲಿಸಿಕೊಂಡು ತನಿಖೆ ನಡೆಸಿದಾಗ ಆಕಾಶ್ ಗೋಕಾವಿಗೆ 70,000 ಕೊಡುತ್ತೇನೆ, ನನ್ನ ಗಂಡನಿಗೆ ಕೊಲೆ ಮಾಡು ಎಂದು ಸುಪಾರಿ ಕೊಟ್ಟಿದ್ದೆ ಎಂದು ಪೊಲೀಸರ ತನಿಖೆಯಲ್ಲಿ ತಿಳಿದು ಬಂದಿದೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರು ಅಪಘಾತವಾಗಿದೆ. ಸಣ್ಣ ಪುಟ್ಟ ಗಾಯವಾಗಿದ್ದು
ಶೀಘ್ರದಲ್ಲೇ ಗುಣಮುಖರಾಗಲಿದ್ದಾರೆ ಅಂತ ಲಕ್ಷ್ಮೀ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಹೇಳಿದರು. ಬೆಂಗಳೂರಿನಿಂದ ಸಿಎಲ್ಪಿ ಸಭೆ ಮುಗಿಸಿಕೊಂಡು ಬರುವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರು ಅಪಘಾತವಾಗಿದೆ. ಸಣ್ಣಪುಟ್ಟ ಗಾಯವಾಗಿದ್ದು ಶೀಘ್ರದಲ್ಲೇ ಗುಣಮುಖರಾಗಲಿದ್ದಾರೆ ಅಂತ ಲಕ್ಷ್ಮೀ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ತಾಯಿಯವರು ಚೆನ್ನಾಗಿದ್ದಾರೆ. ಅದೇ ಬೆಳಗಿನ ಜಾವ 5 ಗಂಟೆಗೆ ಬೆಂಗಳೂರಿಂದ ಬರ್ತಾ ಇದ್ರು. ಒಂದು ನಾಯಿ ಅಡ್ಡ ಬಂದಿದ್ದರಿಂದ ಡ್ರೈವರ್ ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಸ್ವಲ್ಪ ಟ್ರಕ್ಕಿಗೆ ಹಾಕಿ ಆಮೇಲೆ ಸರ್ವಿಸ್ ರೋಡ್ ಮೇಲೆ ಹೋಗಿ ಮರಕ್ಕೆ ಗಾಡಿಗೆ ಕುದ್ದಿದೆ. ದೊಡ್ಡ ಅಪಘಾತ ಆಗಿದೆ. ಬಟ್ ಸ್ವಲ್ಪ ಮೈನ್ಯೂಟ್ ಇಂಜರೀಸ್ ಆಗಿದೆ ತಾಯಿಯವ್ರಿಗೆ. ಇವಾಗ ಚಿತ್ರಿಸ್ಕೊಳ್ತಿದ್ದೀವಿ. CLP ಸಭೆ ಮುಗಿಸ್ಕೊಂಡು ಬರ್ತಾ ಇದ್ರು. ನಿನ್ನೆ CLP ಸಭೆ ಮುಗಿಸ್ಕೊಂಡು ಬೈ ರೋಡೇ ಬಿಟ್ಟರು. ಹಾಗಾಗಿ ಅರ್ಲಿ ಮಾರ್ನಿಂಗ್ ಒಂದು 6 o'clock ಈ ಇನ್ಸಿಡೆಂಟ್ ಆಯಿತು. ಮಾವ ಹೇಗಿದ್ದಾರೆ? ಮಾವರು ಚೆನ್ನಾಗಿದ್ದಾರೆ. ನಿನ್ನೆ ಅವರು ಕೂಡ ಗಾಡಿಯಲ್ಲೇ ಇದ್ದರು. ಬೆಳಗ್ಗೆ ಇಬ್ಬರು ಒಟ್ಟಿಗೆ ಬರ್ತಾಯಿದ್ರು. ಅವ್ರಿಗೂ ಸ್ವಲ್ಪ ಕಿವಿ ಹತ್ರ ಮತ್ತು ತಲೆ ಸ್ವಲ್ಪ ಪೆಟ್ಟಾಗಿದ್ದರಿಂದ ಅವರು ರಿಕವರ್ ಆಗ್ತಾ ಇದ್ದಾರೆ. ಸರಿಯಾಗಿ ಎಷ್ಟು ಗಂಟೆಗೆ ಆಗಿದ್ದು ಘಟನೆ ಇದು? ಬೆಳಗ್ಗೆ ಸುಮಾರು ಒಂದು 6 ಗಂಟೆಗೆ ಆಗಿದೆ ಘಟನೆ. ತಾಯಿಯವ್ರ ಜೊತೆ ಮಾತಾಡಿದೆ. ಅವರು ಆರಾಮಾಗಿದ್ದಾರೆ. ಎಲ್ಲ ಅವರ ಕ್ಷೇತ್ರದ ಜನರ ಆಶೀರ್ವಾದದಿಂದ, ರಾಜ್ಯದ ಜನರ ಆಶೀರ್ವಾದದಿಂದ ದೊಡ್ಡ ಅಪಘಾತದಿಂದ ಪಾರಾಗಿದ್ದಾರೆ. ಕಿತ್ತೂರು ತಾಲೂಕಿನ ಅಂಬಡಗಟ್ಟಿಯಲ್ಲಿ ನಾಯಿ ಅಡ್ಡ ಬಂದ ಹಿನ್ನೆಲೆಯಲ್ಲಿ ದೊಡ್ಡ ಅನಾಹುತವಾಗಿದೆ. ನಮ್ಮ ಮಾವ ಚನ್ನರಾಜ್ ಹಟ್ಟಿಹೊಳಿಗೂ ಗಾಯವಾಗಿದೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾದ ಸ್ನೇಹಿತನ ಗ್ಯಾಂಗ್ ಜೊತೆಗೆ ಸವದತ್ತಿಗೆ ಹೋಗೋಣ ಅಂತ ಪುಸಲಾಯಿಸಿ ಅಪ್ರಾಪ್ತ ಬಾಲಕಿಯರಿಗೆ ಗುಡ್ಡಗಾಡು ಪ್ರದೇಶದಲ್ಲಿ ಅತ್ಯಾಚಾರ ಮಾಡಿದ 3 ಆರೋಪಿಗಳನ್ನು ಬಂಧಿಸಲಾಗಿದೆ ಅಂತ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಹೇಳಿದರು. ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾದ ಸ್ನೇಹಿತ ಗ್ಯಾಂಗ್ ಸವದತ್ತಿಗೆ ಹೋಗೋಣ ಅಂತ ಪುಸಲಾಯಿಸಿ ಅಪ್ರಾಪ್ತ ಬಾಲಕಿಯರಿಗೆ ಗುಡ್ಡಗಾಡು ಪ್ರದೇಶದಲ್ಲಿ ಅತ್ಯಾಚಾರ ಮಾಡಿದ 3 ಆರೋಪಿಗಳನ್ನು ಬಂಧಿಸಲಾಗಿದೆ ಅಂತ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಕಾರ್ಯಾಚರಣೆ ಕೇವಲ 24 ಗಂಟೆ ಒಳಗಡೆ ಇಬ್ಬರು ಆರೋಪಿತರನ್ನ ಆಲ್ರೆಡಿ ಬಂಧಿಸಿದ್ದಾರೆ. ಇನ್ನೊಬ್ಬ ಆರೋಪಿತನು ಮೋಸ್ಟ್ಲಿ ಇನ್ನೇನು ಇಷ್ಟೊತ್ತರಲ್ಲೇ ಸಿಗ್ಬೋದು. ಬಿಕಾಸ್ ನಮಗೆ ಅವನು ಎಲ್ಲಿದ್ದಾನೆ ಅಂತ ಮಾಹಿತಿ ಸಿಕ್ಕಿದೆ. ಮುಂದಿನ ಕಾರ್ಯಾಚರಣೆ ನಡೀತಾ ಇದೆ. ಈ ಆರೋಪಿತಗಳು ಇಷ್ಟೇ ಅಲ್ಲದೆ ಈ ನೊಂದ ಬಾಲಕಿಗೆ ಬ್ಲ್ಯಾಕ್ ಮೇಲ್ ಕೂಡ ಮಾಡ್ತಾ ಇದ್ರು. ನೀನು ಮುಂದಿನ ವಾರ ನಮ್ಮ ಜೊತೆ ಗೋವಾಗೆ ಬರಬೇಕು, ಬಂದಿಲ್ಲ ಅಂತಂದ್ರೆ ಈಗಾಗಲೇ ನಾವು ಮಾಡಿರ್ತಕ್ಕಂಥ ವಿಡಿಯೋ ಮತ್ತು ಫೋಟೋಗಳನ್ನ ನಾವು ವೈರಲ್ ಮಾಡ್ತೀವಿ, ಮತ್ತೆ ನೀನೇನಾದ್ರೂ ಈ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ನಿನ್ನ ಕೊಲೆ ಮಾಡ್ತೀವಿ ಅನ್ನೋಂಥ ಒಂದು ಹೆದರಿಕೆಯನ್ನ ಹಾಕ್ತಾ ಇದ್ರು. ಹಾಗಾಗಿ ಈ ನೊಂದ ಬಾಲಕಿ ಬಹಳ ತೊಂದರೆಗೆ ಒಳಗಾಗಿ ತುಂಬಾ ಮನನೊಂದು ಶಾಕಿಂದ ಹೊರಗಡೆ ಬಂದು ಸ್ವಲ್ಪ ತಡವಾಗಿ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಪ್ರಕರಣದಲ್ಲಿ ನಮ್ಮ ಪೊಲೀಸರು ತೀವ್ರತರ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನ ಬಂಧಿಸಿದ್ದಾರೆ. ಹಾರುಗೆರೆ ಪೊಲೀಸರು ಮತ್ತೆ ರಾಯಬಾಗ್ ಇನ್ಸ್ಪೆಕ್ಟರ್ DSP ಅತಣಿಯವರು ಈ ಒಂದು ಸೂಕ್ಷ್ಮವಾದ ಕೇಸನ್ನು ತುಂಬಾ ತಕ್ಷಣದಲ್ಲಿ ತನಿಖೆ ಕೈಗೊಂಡು ಆರೋಪಿತರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಅಭಿಷೇಕ್ ಗೌತುಕ್, ಬಾಬುಸಾ ಬಡಿಗೇರ್ ಹಾಗೂ ಆದಿಲ್ ಶಾ ಎಂಬುವವರು ಬಂಧಿತ ಆರೋಪಿಗಳನ್ನು ಹಾರುಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದರು. ಇಷ್ಟೇ ಅಲ್ಲದೆ ಅತ್ಯಾಚಾರ ಮಾಡಿರುವುದನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿದು ನಮ್ಮ ಜೊತೆಗೆ ಗೋವಾಕ್ಕೆ ಬರಬೇಕು, ಈ ವಿಷಯ ಯಾರಿಗಾದರೂ ತಿಳಿಸಿದ್ರೆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಲಾಗುವುದು ಅಂತ ಬೆದರಿಕೆ ಹಾಕಿದ್ರು ಅಂತ ಸಂತ್ರಸ್ತ ಅಪ್ರಾಪ್ತ ಬಾಲಕಿಯರು ದೂರಿದ್ದಾರೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಇದು ಬೆಳಗಾವಿ ಮಹಾನಗರದ ಅತ್ಯಂತ ಸುಪ್ರಸಿದ್ಧ ನಗರ. ಆದರೆ ಸೌಲಭ್ಯಗಳಿಂದ ವಂಚಿತವಾದ ಈ ಭಾಗ ಅಭಿವೃದ್ಧಿ ಕಾಣದ ಗ್ರಾಮೀಣ ಪ್ರದೇಶದಂತಾಗಿ ಪರಿಣಮಿಸಿದೆ. ಅರ್ಧ ಭಾಗ ಬೆಳಗಾವಿಯ ಉತ್ತರ ಮತಕ್ಷೇತ್ರಕ್ಕೆ ಒಳಪಟ್ಟರೆ ಅರ್ಧ ಭಾಗ ಗ್ರಾಮೀಣ ಭಾಗಕ್ಕೆ ಒಳಪಡ್ತಾ ಇತ್ತು. ಇಲ್ಲಿನ ಜನರು ಸೌಲಭ್ಯ ಸಿಗದೆ ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ. ಈ ಕುರಿತು ಇಲ್ಲಿದೆ ಒಂದು ವರದಿ. ಇದು ಬೆಳಗಾವಿ ಮಹಾನಗರ ಅತ್ಯಂತ ಸುಪ್ರಸಿದ್ಧ ನಗರ. ಆದರೆ ಸೌಲಭ್ಯಗಳಿಂದ ವಂಚಿತರಾದ ಈ ಭಾಗ ಅಭಿವೃದ್ಧಿ ಕಾಣದ ಗ್ರಾಮೀಣ ಪ್ರದೇಶದಂತಾಗಿ ಪರಿಣಮಿಸಿದೆ. ಅರ್ಧ ಭಾಗ ಬೆಳಗಾವಿ ಉತ್ತರ ಮತಕ್ಷೇತ್ರಕ್ಕೆ ಒಳಪಟ್ಟರೆ ಅರ್ಧ ಭಾಗ ಗ್ರಾಮೀಣ ಭಾಗಕ್ಕೆ ಒಳಪಟ್ಟಿದ್ದು ಇಲ್ಲಿನ ಜನರು ಸೌಲಭ್ಯ ಸಿಗದೆ ಹಿಡಿ ಶಾಪ ಹಾಕುತ್ತಿದ್ದಾರೆ. ಈ ಕುರಿತು
ಇಲ್ಲಿದೆ ಒಂದು ವರದಿ. ಸರ್ ಎಲ್ಲ ಬುಡ ಅಲಾಟ್ಮೆಂಟ್ ಎಲ್ಲ ಕಾರ್ಪೊರೇಷನ್ಗೆ ಕನ್ಸರ್ನ್ ಅಪ್ರೋಚ್ ರೋಡ್ ಇದು ರೋಡ್ ಇದು ರೋಡ್ ಗಾದಿ ಎಲ್ಲ ದರಕಾರ ಇಲ್ಲ. ರಸ್ತೆ ಅಭಿವೃದ್ಧಿ ಇಲ್ಲದೆ ಪರಿತಪಿಸುತ್ತಿರುವ ಜನ. ಹೌದು, ಈ ದೃಶ್ಯಗಳು ಯಾವುದೇ ಅಭಿವೃದ್ಧಿ ಕಾಣದ ಕುಗ್ರಾಮದ ದೃಶ್ಯಗಳಲ್ಲ, ಬೆಳಗಾವಿಯ ಕುವೆಂಪು ನಗರದ ದೃಶ್ಯಗಳಿವು. ಸುಮಾರು 25 ವರ್ಷದ ಹಿಂದೆ ನಿರ್ಮಾಣಗೊಂಡ ಈ ನಗರಕ್ಕೆ ಈ ಮೂಲ ಸೌಲಭ್ಯಗಳ ಕೊರತೆ ಕಾಣುತ್ತಿದೆ. ನೀರು, ಬೀದಿ ದೀಪ, ಚರಂಡಿ, ರಸ್ತೆ, ಬಸ್ಸಿನ ವ್ಯವಸ್ಥೆಗಳಿಲ್ಲದೆ ಇಲ್ಲಿನ ರಹಿವಾಸಿಗಳು ತೊಂದರೆಗೀಡಾಗಿದ್ದಾರೆ. 2000 ಇಸ್ವಿಯಲ್ಲಿ ಬೆಳಗಾವಿಯ ಕುವೆಂಪು ನಗರವನ್ನು ನಿರ್ಮಿಸಲಾಗಿದ್ದು ಸುಮಾರು 25 ವರ್ಷ ಕಳೆದರೂ ಮೂಲಭೂತ ಸೌಲಭ್ಯಗಳನ್ನು ಅಭಿವೃದ್ಧಿ ಮಾಡುತ್ತಿಲ್ಲ. ಅರ್ಧ ಭಾಗ ಉತ್ತರ ಮತಕ್ಷೇತ್ರದ ವ್ಯಾಪ್ತಿಗೆ ಹಾಗೂ ಇನ್ನರ್ಧ ಬೆಳಗಾವಿ ಗ್ರಾಮೀಣ ಪ್ರದೇಶದ ವ್ಯಾಪ್ತಿಗೆ ಬರುತ್ತದೆ. ಜಲಮಂಡಳಿಗೆ ಕರ ತುಂಬಿದರೂ ಸಮರ್ಪಕ ನೀರು ಪೂರೈಕೆ ಆಗುತ್ತಿಲ್ಲ. ಇದರಿಂದಾಗಿ ಜನರಿಗೆ ತೊಂದರೆಯಾಗುತ್ತಿದೆ. ಈ ಭಾಗದ ಜನಪ್ರತಿನಿಧಿಗಳು ನಮ್ಮ ಭಾಗಕ್ಕೆ ಭೇಟಿ ನೀಡಿ ಸಮಸ್ಯೆಗಳನ್ನು ಹೇಳಿಕೊಳ್ಳಬೇಕೆಂದು BS ಗವಿಮಠ್ ಅವರು ಒತ್ತಾಯಿಸಿದ್ರು. ಮೊದಲು ಈ ರೋಡ್ ಅಭಿವೃದ್ಧಿ ಆಗಬೇಕು, ನಂಬರ್ 1. ನಂಬರ್ 2, ಈಗ ಏನು 7 ದಿವಸಕ್ಕೊಮ್ಮೆ ನೀರು ಬಿಡ್ತಾರೆ, ಅದನ್ನು ಕನಿಷ್ಠ 3 ದಿವಸಕ್ಕೊಮ್ಮೆ ನೀರು ಬಿಡಬೇಕು. ಯಾಕಂದ್ರೆ ಬೆಳಗಾವಿ ಮಹಾನಗರದ ಒಳಗೆ ನಾಗರಿಕರ ನಡುವೆ ಯಾವುದೇ ತಾರತಮ್ಯ ಮಾಡಬಾರ್ದು. ಕೆಲವರಿಗೆ 24x7, ಕೆಲವರಿಗೆ 7 ದಿವಸಕ್ಕೆ, ಕೆಲವರಿಗೆ 10 ದಿವಸಕ್ಕೆ. ಇಂಥ ಒಂದು ಭೇದ ಭಾವ ಏನೈತಿ ಇದು ಹೋಗಬೇಕು. ನಾವೆಲ್ಲರೂ ಕಾರ್ಪೊರೇಷನ್ಗೆ ಟ್ಯಾಕ್ಸ್ ಕಟ್ತೇವೆ, ಎಲ್ಲರೂ ವಾಟರ್ ಬೋರ್ಡಿಗೆ ನಾವು ಟ್ಯಾಕ್ಸ್ ಕಟ್ತೇವೆ. ನಾವು ಉತ್ತರ ಮತದಾರ ಕ್ಷೇತ್ರದೊಳಗೆ ಮತ್ತು ಗ್ರಾಮೀಣ ಕ್ಷೇತ್ರದೊಳಗೆ ನಾವೆಲ್ಲ ಮತದಾರರಿದ್ದೇವೆ, ವೋಟರ್ ಇದ್ದೇವೆ. ಹೀಗಾಗಿ ಏನಾಗಿದೆ ಅಂತಂದ್ರೆ ಜನಪ್ರತಿನಿಧಿಗಳು ಇನ್ನೂ ಹೆಚ್ಚಿನ ಆಸಕ್ತಿ ತಗೊಳಕ್ಬೇಕು. ಇದು ನಮಗೆ ಬರಂಗಿಲ್ಲ, ಇದು ನಮಗೆ ಬರಂಗಿಲ್ಲ, ಇಂಥ ಒಂದು ಬೇಜವಾಬ್ದಾರಿ ಉತ್ತರ ಯಾರು ಕೊಡ್ತಕ್ಕದ್ದೆಲ್ಲ ಕೊಡಬಾರ್ದು. ಅದು ಕಾರ್ಪೊರೇಟರ್ ಇರಲಿ, ಯಾರೇ ಇರಲಿ, ಅವರು ಬೆನ್ನು ಹತ್ತಿ ಈ ಕೆಲಸ ಮಾಡಬೇಕು. ಮೊದಲೇದ್ದು ಅಂದ್ರೆ ಮೂಲಭೂತ ನೀರು ಸರಿಯಾಗಿ ಬಿಡಬೇಕು, ಸರಿಯಾದ ಪ್ರೆಷರ್ದೊಳಗೆ ನೀರು ಬಿಡಬೇಕು, ಒಂದು ಟೈಮಿಂಗ್ ಫಿಕ್ಸ್ ಇರಬೇಕದು. ಬುಡಾ ಫ್ಲಾಟ್ ನೀಡುವ ವೇಳೆ ಎಲ್ಲ ಸೌಲಭ್ಯಗಳನ್ನು ನೀಡುವುದಾಗಿ ಭರವಸೆ ನೀಡಿದ್ರು. ಆದರೆ ಈಗ ನಾವು ಚಿಕ್ಕು ಭಾಗ ಮತ್ತು ಕುವೆಂಪು ನಗರ ನಡುಗಡ್ಡೆಯಲ್ಲಿ ನಿಂತಂತಾಗುತ್ತಿದೆ. ರಾತ್ರಿಯ ವೇಳೆ ರಿಕ್ಷಾದವರು ಹೆಚ್ಚಿಗೆ ಬಾಡಿಗೆ ಕೇಳುತ್ತಾರೆ. ಬಸ್ಸಿನ ಸೌಲಭ್ಯ ಕೂಡ ಸರಿಯಾಗಿಲ್ಲ. ಸಂಪರ್ಕ ರಸ್ತೆ ಇಲ್ಲದೆ ಇಲ್ಲಿನ ಜನರು ಪರಿತಪಿಸುತ್ತಿದ್ದಾರೆ. ಅವಶ್ಯಕ ಅಭಿವೃದ್ಧಿಗಳನ್ನು ಮಾಡುವ ಬದಲು ಅನಾವಶ್ಯಕವಾಗಿ ಚರಂಡಿಗಾಗಿ ಅಗಿಯುತ್ತಾರೆ. ಕೊರೋನಾ ನಂತರ ಬಸ್ಸುಗಳ ಸಂಚಾರವೇ ಬಂದಾಗಿದೆ. ಆದ್ದರಿಂದ ನೌಕರಸ್ಥರು ಮತ್ತು ವಿದ್ಯಾರ್ಥಿಗಳಿಗೆ ಬಸ್ಸಿನ ಸಮಸ್ಯೆಯಾಗುತ್ತಿದೆ. ಇಂಡಲ್ಗಾ ಗಣೇಶ ಮಂದಿರದಿಂದ ಬಸ್ಸಿನ ಸಂಚಾರವನ್ನು ಆರಂಭಿಸಿದರೆ ಒಳ್ಳೆಯದಾಗುತ್ತದೆ ಎಂದು ಮಹಾದೇವಿ ಹಿರೇಮಠ್ ಆಗ್ರಹಿಸಿದ್ರು. ಇಲ್ಲಿ 16 ವರ್ಷ ಆಯ್ತು, ಇಲ್ಲಿವರೆಗೆ ಏನು ಇದಾಗಿಲ್ಲ. 16 ವರ್ಷ ಹಿಂದೆ ರೋಡ್ ಆಗಿತ್ತು, ಅದ್ರ ಮೇಲೆ ಇನ್ನೂವರೆಗೆ ರೋಡ್ ಆಗಿಲ್ಲ. ಮತ್ತೆ ಗಟ್ರಗಳು ಹಡ್ಡಿರೋದು, ಅನಾವಶ್ಯಕವಾಗಿ ಗಟ್ರಗಳು ಇದೆ, ಅದ್ರದ್ದು ಸ್ವಚ್ಛತಾ ಇಲ್ಲ. ಕಸದವ್ರು ಒಂದ್ಸಲ ಬರ್ತಾರ, ಒಂದ್ಸಲ ಬರೋದಿಲ್ಲ. ಒಂದು ಮೇನ್ ಲೈಟ್, ಆಮೇಲೆ ಇಲ್ಲಿ ಗಾಡಿಗಳು ನಿಲ್ತಾವ್ ಡ್ರಿಂಕ್ಸ್ ಮಾಡ್ಕೊಂತ. ಅವು ಗಾಡಿಗಳು ಇದಾಗಬೇಕು. ಸಾಯಂಕಾಲ ಹೆಣ್ಮಕ್ಳು ಬರೋದು ಹೋಗೋದು ಪ್ರಾಬ್ಲಮ್ ಆಗತ್ತೆ. ಒಂದು ಮೇನ್ ಅಂದ್ರೆ ಬಸ್ಸಿಂದ ಅನುಕೂಲ ಇಲ್ಲ. ಬಸ್ಸಿನ ಮೊದ್ಲು ಸಹ್ಯಾದ್ರಿ ನಗರದಿಂದ ಅದ ಬಸ್ ಅನ್ನ KL ಸ್ಟಾಪ್ ಆಗಿ ಇಲ್ಲಿ ಹೋಗ್ತಿತ್ತು, ಆ ಬಸ್ ಸ್ಟ್ಯಾಂಡ್ ಕಡೆ ಬಿಟ್ಟಾರ. ಈಗ ಅದು ಬಸ್ ಸ್ಟ್ಯಾಂಡನೇ ಇಲ್ಲ. ಈಗ ಅದು ಅಲ್ಲಿ ಒಂದು ಮೇನ್ ಅಲ್ಲೊಂದು ಆಗ್ಬೇಕು, KL ಹತ್ರ ಒಂದು ಸ್ಟಾಪ್ ಆಗ್ಬೇಕು, ಸ್ಕೂಲ್ ಹತ್ರ ಒಂದು, ಸಹ್ಯಾದ್ರಿ ನಗರ ಹತ್ರ ಒಂದು ಸ್ಟಾಪ್ ಆಗ್ಬೇಕು. ಒಂದು ಮೇನ್ ಹಿಂಡಲ್ಗಾದಿಂದ ಬಿಡ್ಬೇಕು ಬಸ್. ಹಿಂಡಲ್ಗಾದಿಂದ ಬಿಟ್ರೆ ಆ ಕಡೆಯಿಂದ ಬರೋರ್ಗೂ ಅನುಕೂಲ ಆಗ್ತದೆ, ಇಲ್ಲೇ ಶಾರ್ಟ್ಕಟ್ ಆಗ್ತದೆ. ಇನ್ನಾದರೂ ಸಂಬಂಧಿಸಿದ ಜನಪ್ರತಿನಿಧಿಗಳು ಅಥವಾ ಅಧಿಕಾರಿಗಳು ಇತ್ತ ಗಮನ ಹರಿಸುತ್ತಾರಾ ಎಂದು ಕಾದು ನೋಡಬೇಕಿದೆ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन।
खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकॉन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकॉन कर्टन एंड फर्निशिंग, खड़े बाजार, बेलगावी। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ನಗರದ ಐಎಂಇಆರ್ ಸಭಾಂಗಣದಲ್ಲಿ ಜನವರಿ 18 ಹಾಗೂ 19ರಂದು ಬೆಳಗಾವಿಯ ಸ್ವಪ್ತ ಸ್ವರ ಸಂಗೀತ ವಿಶ್ವವಿದ್ಯಾಲಯದ ರಜತ ಮಹೋತ್ಸವದ ಕಾರ್ಯಕ್ರಮವನ್ನು ಸ್ವಪ್ತ ಸ್ವರ ಸಂಗೀತ ವಿದ್ಯಾರ್ಥಿ ವೃಂದದಿಂದ ಆಯೋಜಿಸಲಾಗಿದೆ ಅಂತ ಗಾನ ವಿದೂಷಿ ನಿರ್ಮಲಾ ಪ್ರಕಾಶ್ ಅಯ್ಯರ್ ಹೇಳಿದರು. ಬೆಳಗಾವಿ ನಗರದ ಐಎಂಇಆರ್ ಸಭಾಂಗಣದಲ್ಲಿ ಜನವರಿ 18 ಹಾಗೂ 19ರಂದು ಬೆಳಗಾವಿ ಸ್ವಪ್ತ ಸ್ವರ ಸಂಗೀತ ವಿದ್ಯಾಲಯದ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಸ್ವಪ್ತ ಸ್ವರ ಸಂಗೀತ ವಿದ್ಯಾರ್ಥಿ ವೃಂದದಿಂದ ಆಯೋಜಿಸಲಾಗಿದೆ ಎಂದು ಗಾನ ವಿದೂಷಿ ನಿರ್ಮಲಾ ಪ್ರಕಾಶ್ ಅಯ್ಯರ್ ಹೇಳಿದರು. ಆ 2 ದಿನಗಳಲ್ಲಿ ನಮ್ಮ ಶಾಲೆಯ ಎಲ್ಲ ಮಕ್ಕಳು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಲಘು ಸಂಗೀತ ಹಾಗೂ ವಿವಿಧ ಪ್ರಕಾರಗಳ ಅಂದರೆ ಭರತನಾಟ್ಯ, ಕಥಕ್, ಹಾರ್ಮೋನಿಯಂ ಹಾಗೂ ತಬಲಾವಾದನ ಈ ಎಲ್ಲಗಳ ಪ್ರದರ್ಶನಗಳನ್ನು ನೀಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಥಿಯರಿ ಬಗ್ಗೆ ಹೆಚ್ಚಿಗೆ ತಿಳಿಯೋದಿಲ್ಲ ಅಂತ ಹೇಳಿ ಸಂಗೀತ ಯಾವ ರೀತಿ ಹುಟ್ಟು ಯಾವ ರೀತಿ ಇದಾಗಿದೆ ಅದನ್ನು ತಿಳಿಸೋಕ್ಕೋಸ್ಕರ ಸಂಗೀತ ಸಂವಾದ ಎನ್ನುವಂಥ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದನ್ನು ಅತ್ಯಂತ ಪ್ರಸಿದ್ಧರಾದಂತಹ ಬೆಂಗಳೂರಿನಲ್ಲಿರುವ ಶ್ರೀಪತಿ ಮಂಜನಬೈಲು ಅವರು ನಡೆಸ್ಕೊಡ್ತಾ ಇದ್ದಾರೆ. ಅದರಲ್ಲಿ ಭಾಗವಹಿಸುವಂಥವರು ಹಿರಿಯ ಸಾಹಿತಿ ಎಲ್.ಎಸ್. ಶಾಸ್ತ್ರಿಯವರು ಹಾಗೂ ರಂಗಕರ್ಮಿ ಶಿರೀಶ್ ಜೋಶಿಯವರು, ಸಂಗೀತ ಪಂಡಿತರಾದಂಥ ನಂದನ್ ಹೆರ್ಲೇಕರ್ ಅವರು ಹಾಗೂ ಮುಂಬೈಯಿಂದ ಬರುವಂಥ ಪಂಡಿತ್ ಮಹೇಶ್ ಕುಲಕರ್ಣಿ ಅವರು. ಮಹೇಶ್ ಕುಲಕರ್ಣಿ ಅವರು ಡೆಮಾನ್ಸ್ಟ್ರೇಷನ್ ಅಂದರೆ ಪ್ರಾತ್ಯಕ್ಷಿಕತೆಯಿಂದ ಮಾಡಿ ತೋರಿಸ್ತಾ ಇದ್ದಾರೆ. ಇವರೆಲ್ಲ ಅದಕ್ಕೆ ಸಪೋರ್ಟ್ ಮಾಡಿ ಒಟ್ಟು 2 ಗಂಟೆ 50 ನಿಮಿಷಗಳ ಕಾರ್ಯಕ್ರಮಗಳ ಸಂಗೀತ ಸಂವಾದ ನಡೀತಾ ಇದೆ. ಕೊನೆಯಲ್ಲಿ ಕಟ್ಟಕಡೆಯದಾಗಿ ಮಹೇಶ್ ಕುಲಕರ್ಣಿಯಿಂದ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ಸೊ ಅವರಿಂದಲೇ ಪೂರ್ತಿ ಕಾರ್ಯಕ್ರಮ ಮುಗಿಸೋದು. ಉದ್ಘಾಟನೆ ಮಾತ್ರ 3:30 ಗಂಟೆಗೆ ಸರಿಯಾಗಿ ಇಲ್ಲಿಯ ಕುಲಪತಿಗಳು
ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಕುಲಪತಿಗಳು ಹಾಗೂ ಅಖಿಲ ಭಾರತದ ಫೇಮಸ್ ಆಗಿರುವಂಥ ರಾಘವೇಂದ್ರ ಪಾಟೀಲ್ ಅನ್ನುವಂಥ ಅವರು ಸಾಹಿತಿಗಳು ಇಬ್ಬರು ಸೇರಿ ಆ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾ ಇದ್ದಾರೆ. ರಾಣಿ ಚೆನ್ನಮ್ಮ ವಿವಿಯ ಕುಲಪತಿ ಪ್ರೊಫೆಸರ್ ಸಿಎಂ ತ್ಯಾಗರಾಜ್ ರಜತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದಾರೆ. ಧಾರವಾಡದ ಸಾಹಿತಿ ಪ್ರೊಫೆಸರ್ ರಾಘವೇಂದ್ರ ಪಾಟೀಲ್ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈಗ ಚಿಕಿತ್ಸೆ ನೀಡುವ ಅಗತ್ಯ ಇಲ್ಲ. ಅವರು ವಿಶ್ರಾಂತಿ ಪಡೆದು ಮತ್ತೆ ಜನಸೇವೆಗೆ ಮರಳಲಿದ್ದಾರೆ ಅಂತ ಹರಿಹರದ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ ಪೀಠಾಧ್ಯಕ್ಷ ಶ್ರೀ ವಚನಾನಂದ ಸ್ವಾಮೀಜಿ ಹೇಳಿದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈಗ ಚಿಕಿತ್ಸೆ ನೀಡುವ ಅಗತ್ಯ ಇಲ್ಲ. ಅವರು ವಿಶ್ರಾಂತಿ ಪಡೆದು ಮತ್ತೆ ಜನಸೇವೆಗೆ ಮರಳಲಿದ್ದಾರೆ ಎಂದು ಹರಿಹರದ ವೀರಶೈವ ಲಿಂಗಾಯತ್ ಪಂಚಮಸಾಲಿ ಸಮಾಜದ ಪೀಠಾಧ್ಯಕ್ಷ ಶ್ರೀ ವಚನಾನಂದ ಸ್ವಾಮೀಜಿ ಹೇಳಿದರು. ಬುಧವಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಗ್ಯ ವಿಚಾರಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಜನಪ್ರಿಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತದಲ್ಲಿ ಅವರಿಗೆ ಗಾಯವಾಗಿದೆ. ಅವರಿಗೆ ಬೆನ್ನು ಹುರಿ ಗಾಯವಾಗಿದೆ. ಅವರೊಂದಿಗೆ 10 ನಿಮಿಷ ಮಾತನಾಡಿರುವೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಧೈರ್ಯವಂತರು. ಅವರಿಗೆ ದೇವರ ಆಶೀರ್ವಾದ ಏನೂ ಆಗಿಲ್ಲ. ಕಾರು ನೋಡಿದ್ರೆ ಏನಾಗಿದೆ ಎಂಬ ಭಯ ಆಗಿತ್ತು. ಇವಾಗ ಆರೋಗ್ಯವಾಗಿದ್ದಾರೆ ಎಂದ್ರು. ನಮಗೆ ಬಹಳ ಖೇದ ಆಯಿತು ಈ ರೀತಿ ಆಗಿರೋದು. ವಿಶೇಷವಾದ ಸ್ಪೈನಲ್ ಕಾರ್ಡ್ ಆಗಿರೋದ್ರಿಂದ ಅವ್ರಿಗೆ ಬೇಕಾಗಿರೋದು ಟ್ರೀಟ್ಮೆಂಟ್ ಅಲ್ಲ, ಅವ್ರಿಗೆ ಬೇಕಾಗಿರೋದು ಈಗ ರೆಸ್ಟ್. ಅಂದ್ರೆ ಅಂಥದ್ದೇನು ಮೇಜರು ಆ ಕಾರವನ್ನು ನೀವು ನೋಡಿದರೆ ಭಾಳ ಗಂಭೀರವಾಗಿರುತ್ತೆ ಗಾಯ ಆಗಿರ್ಬೋದು ನಾವು ಭಾವಿಸಿದ್ದೀವಿ. ಆದರೆ ಅಂಥದ್ದು ಯಾವುದೇ ಆಗಿರೋದು ಅದು ಭಗವಂತನ ಮತ್ತು ಚೆನ್ನಮ್ಮನ ಆಶೀರ್ವಾದ ಅಂತ ನಾವು ಹರನ ಮತ್ತು ಚೆನ್ನಮ್ಮನ ಆಶೀರ್ವಾದ ಅಂತ ಭಾವಿಸ್ತೇವೆ. ಈ ಸಂದರ್ಭದಲ್ಲಿ ಅವ್ರಿಗೆ ಬೇಕಾಗಿರೋದಂದ್ರೆ 1 ತಿಂಗಳು ಸರಿಯಾದ ಬೆಡ್ ರೆಸ್ಟ್, ಕರೆಕ್ಟಾಗಿ ಅವ್ರು ಬೆಡ್ ರೆಸ್ಟ್ ತೊಗೊಂಡ್ರಂತಂದರೆ ಟ್ರೀಟ್ಮೆಂಟನ್ನು ಇಂಥ ಫ್ರ್ಯಾಕ್ಚರ್ಗಳಾದಂಥ ಸಂದರ್ಭದಲ್ಲಿ ಯೋಗ ಇವ್ಯಾವುದು ವರ್ಕೌಟ್ ಆಗಲ್ಲ. ಅಲ್ಲಿ ಆಗಬೇಕಾಗಿರೋದು ಏನಂತಂದರೆ ವೈದ್ಯರು ಹೇಳಿದಾಗೆ ಮೆಡಿಕಲ್ ಸೈನ್ಸ್ ಪ್ರಕಾರ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ, ರೆಸ್ಟ್ ತೊಗೋಬೇಕು. ರೆಸ್ಟ್ ತೊಗೊಂಡಾದ್ಮೇಲೆ ಮುಂದೆ ಸ್ಲೋ ಮತ್ತು ಸ್ಟಡಿ ಆಗುವಾಗ ಆ ಸಂದರ್ಭದಲ್ಲಿ ಆಸನಗಳು ಪ್ರಾಣಾಯಾಮಗಳು ಸಹಾಯಕ್ಕೆ ಬರ್ತವೆ. ಇಂತಹ ಸಂದರ್ಭಗಳಲ್ಲಿ ಯೋಗ ಪ್ರಾಣಾಯಾಮ ಪ್ರಯೋಜನಕ್ಕೆ ಬರುವುದಿಲ್ಲ. ಸಚಿವರಿಗೆ ಈಗ ಬೇಕಿರುವುದು ಮೆಡಿಕಲ್ ಸೈನ್ಸ್ ಚಿಕಿತ್ಸೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆರೋಗ್ಯವಾಗಿದ್ದಾರೆ ಅಂತ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಅನಿಲ್ ಬೆನ್ಕೆ ಹೇಳಿದರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆರೋಗ್ಯವಾಗಿದ್ದಾರೆ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಅನಿಲ್ ಬೆನ್ಕೆ ಹೇಳಿದರು. ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಇಲ್ಲ, ನಾವು ಈಗ ಮಾತಾಡಿದ್ದೀವಿ. ಡಾಕ್ಟರ್ ಏನಂದ್ರು 2-3 ತಾಸು ಅವ್ರು ಫುಲ್ ನೈಟ್ ಟ್ರಾವೆಲಿಂಗ್ ಮಾಡಿದಾರು. ಅವ್ರು ನಿದ್ದೆ ಇಲ್ಲ. ಒಂದು 2-3 ತಾಸು ನಿದ್ದೆ ತೊಗೊಂಡ್ರೆ ಅವರು ವೆಲ್ ಆಗ್ತಾರು, ಅದಕ್ಕೇನು ತಕರಾರಲ್ಲ ಅಂತ ಈಗ ಹೇಳಿದರು. ಹಿಂಗಾಗಿ ಸ್ವಲ್ಪ ಮೈನರ್ ಇಂಜುರಿ ಇರ್ಬೋದು, ಆದರೆ ಡಿಸ್ಚಾರ್ಜ್ ಆಗೋದು ಚಾನ್ಸ್ನಲ್ಲಿ ಅದಾರ. ಹಿಂಗೇನು ಅಡ್ಮಿಟ್ ಮಾಡೋದು ಇಂಥ ಏನು ಪರಿಸ್ಥಿತಿ ಇಲ್ಲ. ಅವ್ರ ಸಿಸ್ಟರ್ ಜೋಡಿನ ಎಲ್ಲರೂ ಕೂಡ ಮಾತಾಡಿದ್ರು. ಈಗಾಗಲೇ ವಿಧಾನ ಪರಿಷತ್ ಸದಸ್ಯ ಚನ್ನರಾಜ್ ಹಟ್ಟಿಹೊಳಿ ಅವರು ಮನೆಯಲ್ಲಿ ವಿಶ್ರಾಂತಿ ಮಾಡುತ್ತಿದ್ದಾರೆ. ಜನರು ಆಸ್ಪತ್ರೆ ಕಡೆಗೆ ಬರುವ ಅವಶ್ಯಕತೆ ಇಲ್ಲ. 4 ಗಂಟೆಯವರೆಗೆ ವಿಶ್ರಾಂತಿ ಬೇಕಿದೆ ಲಕ್ಷ್ಮಿ ಅವರಿಗೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರು ಅಪಘಾತಕ್ಕೆ ಸಂಬಂಧಿಸಿದಂತೆ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಅಂತ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳೇತ್ ಹೇಳಿದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರು ಅಪಘಾತದಲ್ಲಿ ಸಂಬಂಧಿಸಿದಂತೆ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಎಂದು ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳ್ಳೆ ತಿಳಿಸಿದ್ರು. ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಕಂಟೈನರ್ ಟ್ರಕ್ ಬಲಗಡೆಯಿಂದ ಸಚಿವರು ಇರುವ ಕಾರಿಗೆ ಬಂದು ಗುದ್ದಿದ ಹಿನ್ನೆಲೆಯಲ್ಲಿ ದೊಡ್ಡ ಅನಾಹುತ ತಪ್ಪಿಸುವಲ್ಲಿ ಸರ್ವಿಸ್ ರಸ್ತೆಗೆ ಸಚಿವರ ಕಾರು ಹೋಗಿ ಮರಕ್ಕೆ ಡಿಕ್ಕಿಯಾಗಿದೆ ಎಂದು ಸಚಿವರ ಕಾರು ಚಾಲಕ ಶಿವಪ್ರಸಾದ್ ದೂರಿನಲ್ಲಿ ತಿಳಿಸಿದ್ದಾರೆ ಎಂದರು. ಕಂಪ್ಲೇಂಟ್ ಅಲ್ಲಿ ಇರೋ ಹಾಗೆ ಬಲಗಡೆ ಅದಕ್ಕೆ ಗುದ್ದಿರೋ ನಿಶಾನೆಗಳು ನಮಗೆ ಅಲ್ಲಿ ದೊರಕಿದಾವೆ. ಈಗಾಗಲೇ ನಮ್ಮ ಪೊಲೀಸ್ ತಂಡದವರು ಈ ಆಕ್ಸಿಡೆಂಟ್ಗೆ ಒಳಗಾಗಿರತಕ್ಕಂಥ ಇನ್ನೊಂದು ವಾಹನ ಕ್ಯಾಂಟರ್ನ ತಲಾಶೆಯಲ್ಲಿ ತೊಡಗಿದ್ದಾರೆ. ಶೀಘ್ರದಲ್ಲೇ ಅದನ್ನ ಪತ್ತೆ ಮಾಡ್ತೀವಿ ಅಂತ ಹೇಳಿ ನಮಗೆ ವಿಶ್ವಾಸ ಇದೆ. ಅಲ್ಲ, ನಾಯಿ ಅಡ್ಡ ಬಂದಿದ್ದಕ್ಕೆ ಕ್ಯಾಂಟರ್ ಎಡಗಡೆ ಬಂತು ಅನ್ನೋಂಥದ್ದು ಹೇಳಿಕೆ. ಇಲ್ಲ, ಪೊಲೀಸ್ ಬೆಂಗಾವಲು ವಾಹನ ಇರಲಿಲ್ಲ. ಮೊನ್ನೆ ರಾತ್ರಿ ಅವರು ತಡರಾತ್ರಿ ಅಲ್ಲಿಂದ ಹೊರಟಿದ್ದಕ್ಕೆ ಬೆಂಗಾವಲು ವಾಹನ ಎಸ್ಕಾರ್ಟ್ ಅವರು ಅವರಿಗೆ ಹೇಳಿರ್ಲಿಲ್ಲ ಅನ್ನೋಂಥದ್ದು ನಮ್ಗೆ ತನಿಖೆಯಿಂದ ಗೊತ್ತಾಗಿದೆ. ಯಾರು
ಸ್ಥಳ ಪಂಚನಾಮ ಆಗ್ಬೇಕು, ಪೊಲೀಸ್ ಬರೋಕ್ ಮುಂಚೆ ಗಾಡಿ ಹಂಗೆ ಎತ್ಕೊಂಡು ಹೋಗ್ತಾರೆ. ಅದನ್ನ ಮಾಡಿದ್ರಂತೆ. ನಾವು ಅದನ್ನ ಮುಂದೆ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಕಂಪ್ಲೇಂಟ್ ಆಗಿರೋದ್ರಿಂದ ನಿನ್ನೆ ಸಂಜೆ ಮುಂದಿನ ತನಿಖೆಯಲ್ಲಿ ಅದನ್ನ ನಾವು ಆಗಿದ್ದು ಗೌರ್ಮೆಂಟ್ ವೆಹಿಕಲ್. ಹೌದು. ಇನ್ಶೂರೆನ್ಸ್ ಆಗ್ಬೇಕು, ಸ್ಥಳ ಪಂಚನಾಮ ಆಗ್ಬೇಕು. ಹೆಂಗ್ ಮಾಡ್ತಾರೆ ಸರ್? ಇಲ್ಲ, ಸ್ಥಳ ಪಂಚನಾಮೆಗೆ ನಮ್ಮ ಅಧಿಕಾರಿಗಳಲ್ಲಿ ತಲುಪಿ ಅಲ್ಲಿ ಏನಿತ್ತು ಅದರದ್ದು ಸ್ಥಳ ಪಂಚನಾಮೆಯನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ವಾಹನದ್ದು ಕೂಡ ಪಂಚನಾಮೆ ಮಾಡಿದ್ದಾರೆ. ನೀವು ಹೇಳೋ ಪ್ರಕಾರ ಅದು ಅಲ್ಲೇ ಇರ್ಬೇಕಾಗಿತ್ತು. ಆದ್ರೆ ಅಲ್ಲಿದ್ರೆ ಮತ್ತಷ್ಟು ಜನ ಬಂದು ಬೇರೆ ಅಪಘಾತಗಳು ಆಗ್ಬೋದು ಅನ್ನೋಂಥ ಒಂದು ದೃಷ್ಟಿಯಿಂದ ಅದನ್ನ ಅಲ್ಲಿ ಸಾಗ ಹಾಕಿದ್ದಾರೆ. ಅಲ್ಲಿಂದ ತೆಗೆದ್ಬಿಟ್ಟು ಅದನ್ನ ನಾವು ನಮ್ಮ ವಿಚಾರಣೆಯಲ್ಲಿ ಅದೇ ರೀತಿಯಾಗಿ ಏನಿದೆಯೋ ಅದನ್ನ ವಸ್ತುಶಃ ವರದಿಯನ್ನೇ ನಾವು ಸರ್ಕಾರಕ್ಕೆ ಇಲ್ಲ ಈಗ ಅವ್ರ ಕಡೆಯವರು ಈ ಟೋವಿಂಗ್ ವೆಹಿಕಲ್ನವ್ರಿಗೆ ಫೋನ್ ಮಾಡಿ ಅವ್ರನ್ನ ತರಿಸ್ಕೊಂಡು ಅಲ್ಲಿಂದ ಸಾಗಿಸಿದ್ದಾರೆ. ಸಚಿವರ ಕಡೆ ಈಗ ನೀವು ಇನ್ನೊಂದು ವಿಚಾರವನ್ನ ನೀವಿಲ್ಲಿ ಟ್ಯಾಂಕರ್ ವಾಹನ ಚಾಲಕ ವಾಹನ ಸಮೇತ ಪರಾರಿಯಾಗಿದ್ದಾನೆ. ಟ್ಯಾಂಕರ್ನವನು ಅಪಘಾತದಲ್ಲಿ ಆದ ಘಟನೆಯಲ್ಲಿ ಅವರನ್ನು ವಿಚಾರಣೆ ಮಾಡುವ ಬದಲು ಪರಾರಿಯಾಗಿದ್ದಾನೆ. ಇದು ಕೇಂದ್ರ ಸರ್ಕಾರ ಹೊಸ ಕಾಯ್ದೆಯ ಪ್ರಕಾರ ಕಾನೂನು ಇದೆ. ಇದು ಹಿಟ್ ಅಂಡ್ ರನ್ ಕೇಸ್ ಆಗಿದೆ ಎಂದರು. ವಿನೋದ್ ಕೋಲ್ಕರ್, KMM ಕನ್ನಡ ನ್ಯೂಸ್, ಬೆಳಗಾವಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. थोड़ी सी महकी थोड़ी सी बहकी रुत अनोखी है, हल्के हल्के दिल में हलचल क्यों मचलती है, ये कैसा है समा, ये प्यार सा एहसास है, ये किसकी पलकों में है तस्वीरें कैसी नुमाइश है। आराधना, मारुति गली, बेळगाव. वस्त्रों का संगम, सुंदर सलोना, मन भाई आराधना. कहानी कहानी तेरे नीनो चिन्नद गड़िया बड़े नीनो निन्नद कथೆಯ ಒಬ್ಬಳಕೆ ನಲ್ಲಿ. Celebrating the brides of now. Kahani Bridal Stories by Bhima. कहानी कहानी तेरे नीनो चिन्नद गड़िया बड़े नीनो ನಿನ್ನದ ಕಥೆಯ ಒಬ್ಬಳಕೆ ನಲ್ಲಿ ಹೊಂಬಳೆಯೋ. Celebrating the brides of now. Kahani Bridal Stories by Bhima. ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ನಾವು ನಮ್ಮ ಮನೆಗಳನ್ನ ಹೇಗೆ ಕಾಪಾಡಿಕೊಳ್ತೇವೋ ಹಾಗೆ ನಮ್ಮ ಮಂದಿರಗಳು ಮತ್ತು ಮಠಗಳನ್ನ ಕಾಪಾಡಬೇಕು. ದೇಶದ ಜನರಲ್ಲಿ ಭಕ್ತಿ ಭಾವನೆ ಉಳಿಸುವುದರಿಂದ ಆಧುನಿಕತೆಯೇ ಎಷ್ಟೇ ಬದಲಾದರೂ ಆಚರಣೆಗಳಿಂದ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳು ಉಳಿದು ಮುಂದುವರೆದಿದೆ ಅಂತ ಸ್ವಾಮೀಜಿಗಳು ಹೇಳಿದರು. ಪ್ರತಿಯೊಬ್ಬರು ಧರ್ಮದಲ್ಲಿ ನಂಬಿಕೆ, ದೇವರಲ್ಲಿ ಭಕ್ತಿ ಹೊಂದಿರಬೇಕು. ಧರ್ಮದಿಂದ ಮನಸ್ಸಿಗೆ ನೆಮ್ಮದಿ, ಜೀವನದ ಯಶಸ್ಸು ಸಿಗಲಿದೆ. ನಾವು ನಮ್ಮ ಮನೆಗಳನ್ನು ಹೇಗೆ ಕಾಪಾಡಿಕೊಳ್ಳುತ್ತೇವೋ ಹಾಗೆ ನಮ್ಮ ಮಂದಿರಗಳು ಮತ್ತು ಮಠಗಳನ್ನು ಕಾಪಾಡಿಕೊಳ್ಳಬೇಕೇ. ದೇಶದ ಜನರಲ್ಲಿ ಭಕ್ತಿ ಭಾವನೆ ಉಳಿದಿರುವುದರಿಂದ ಆಧುನಿಕತೆ ಎಷ್ಟೇ ಬದಲಾವಣೆಗಳಾದರೂ ಅಡಚಣೆಗಳಿಂದ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳು ಉಳಿದು ಮುಂದುವರೆದಿವೆ ಎಂದು ಶ್ರೀಶೈಲ ಪೀಠದ ಜಗದ್ಗುರುಗಳು ಹಾಗೂ ಚಿಕ್ಕೋಡಿ ತಾಲೂಕಿನ ಯಡ್ಡೂರ್ ಗ್ರಾಮದ ವೀರಭದ್ರ ದೇವಸ್ಥಾನದ ಹಾಗೂ ಕಾಡಸಿದ್ದೇಶ್ವರ ಸಂಸ್ಥಾನ ಮಠದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಚನ್ನಪಂಡಿತಾರಾಧ್ಯ ಶಿವಾಚಾರ್ಯ ಹಾಗೂ ಮಹಾಸ್ವಾಮಿಗಳು ಹೇಳಿದ್ರು. ಅವರು ಮಂಗಳವಾರದಂದು ಚಿಕ್ಕೋಡಿ ತಾಲೂಕಿನ ಯಡ್ಡೂರ್ ಮತ್ತು ಕಲ್ಲೋಳ್ ಗ್ರಾಮದ ಕೃಷ್ಣ ಮತ್ತು ದೂದ್ಗಂಗಾ ನದಿ ಸಂಗಮ ತೀರದಲ್ಲಿ ಪವಿತ್ರ ಮಕರ ಸಂಕ್ರಮಣ ಸ್ನಾನ ಮಾಡಿ ಆಯೋಜಿಸಲಾದ ಧರ್ಮಸಭೆಯಲ್ಲಿ ಮಾತನಾಡಿ, ನಮ್ಮ ಕೈಲಾದಷ್ಟು ನೆರವು ನೀಡಬೇಕು. ನಮ್ಮ ಹಿರಿಯರ ಮನೆ
ಮಠ ಹುಷಾರು ಎಂದು ಹೇಳಿದರು. ನಾವು ನಮ್ಮ ಮನೆಗಳನ್ನು ಕಾಪಾಡಿಕೊಳ್ಳುವಂತೆ ಮಠಗಳನ್ನು ಕಾಪಾಡಿಕೊಳ್ಳಬೇಕು. ಇದು ನಮ್ಮ ಕರ್ತವ್ಯ ಎಂದರು. ನೀವು 100 ರೂಪಾಯಿ ಸಂಪಾದಿಸಿದ್ದರೂ 1 ರೂಪಾಯಿನಾದರೂ ಧರ್ಮ ಉಳಿಸುವ ಮಠಕ್ಕೆ ನೀಡಬೇಕು. ಆಗ ಮಾತ್ರ ಮಠ ಉಳಿಸಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಉದಯ್ ಹೊಸ್ಮನಿ, KMM ನ್ಯೂಸ್, ಚಿಕ್ಕೋಡಿ. ಕುಡಿದ ಅಮಲಿನಲ್ಲಿ ಅಡ್ಡಾದಿಡ್ಡಿಯಾಗಿ ಬೃಹತ್ ಗಾತ್ರದ ಲಾರಿಯನ್ನ ಚಲಾಯಿಸಿ ನಿಯಂತ್ರಣ ತಪ್ಪಿ ಬೃಹತ್ ಗಾತ್ರದ ಲಾರಿ ಪಲ್ಟಿಯಾಗಿ ಚಾಲಕ ಸ್ಥಳದಲ್ಲಿ ಮೃತಪಟ್ಟ ಘಟನೆ ಸುಟ್ಟಟ್ಟಿ ಕ್ರಾಸ್ ಬಳಿ ನಡೆದಿದೆ. ಕುಡಿದ ಅಮಲಿನಲ್ಲಿ ಅಡ್ಡಾದಿಡ್ಡಿಯಾಗಿ ಬೃಹತ್ ಗಾತ್ರದ ಲಾರಿ ಚಲಾಯಿಸಿ ಮುಂದಿನ ಟೈರ್ ಬ್ಲಾಸ್ಟ್ ಆದರೂ ಕೂಡ ಲಾರಿಯನ್ನ ನಿಲ್ಲಿಸದೆ ಚಕ್ರದ ರೀಮ್ ಮೇಲೆ ಗಾಡಿ ಓಡಿಸಿದ ಲಾರಿ ಚಾಲಕ. ನಿಯಂತ್ರಣ ತಪ್ಪಿ ಪಲ್ಟಿಯಾದ ಬೃಹತ್ ಗಾತ್ರದ ಲಾರಿ ಸ್ಥಳದಲ್ಲಿ ಚಾಲಕ ಮೃತಪಟ್ಟಿದ್ದಾನೆ. ಮಹಾರಾಷ್ಟ್ರ ಮೂಲದ ಚಾಲಕ ಶೇಖ್ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಸುಟ್ಟಟ್ಟಿ ಕ್ರಾಸ್ ಬಳಿ ಘಟನೆ ನಡೆದಿದ್ದು, ಬಾಗಲಕೋಟೆ ಜಿಲ್ಲೆಯ ಸಿಮೆಂಟ್ ಕಾರ್ಖಾನೆಯಿಂದ ಸಿಮೆಂಟ್ ತುಂಬಿಕೊಂಡು ಹೊರಟಿದ್ದಂತಹ ಲಾರಿ ಗುರ್ಲಾಪುರ ಕ್ರಾಸ್ ಬಳಿ ಲಾರಿ ಮುಂದಿನ ಚಕ್ರದ ಟೈರ್ ಬ್ಲಾಸ್ಟ್ ಆಗಿ ರೇಮ್ ಮೇಲೆ ಲಾರಿಯನ್ನ ಚಲಾಯಿಸಿದ ಮುಂದೆ ಬಂದ ವಾಹನಗಳನ್ನು ಜಖಂಗೊಳಿಸಿದ ಲಾರಿ ಚಾಲಕ. ಆ ಗಾಡಿಯವ್ರ ನಂಬರ್ಗೆ ಯಾರಿಗಾರು ಫೋನ್ ಹಚ್ಚಿರ ನೀವು ಕಾರ್ಬಾರ್ ಮಾಡಬೇಡ್ರಿ ಯಾರು ಇಮೇಜ್ ಪಾಸಿಂಗ್ ಇತ್ತಲ್ಲ ನಿಮಗೆ ಸ್ವಲ್ಪ ಮೊಬೈಲ್ ಇಡ್ರಿ. ಗುರ್ಲಾಪುರ ಕ್ರಾಸ್ನಿಂದ ಸುಟ್ಟಟ್ಟಿ ಕ್ರಾಸ್ ಬಳಿ ತನಕ ಟೈರ್ ಇಲ್ಲದೆ ಲಾರಿಯನ್ನ ಚಲಾಯಿಸ್ತಾ ಇದ್ದ ಪೊಲೀಸರು ಹಾಗೂ ಸ್ಥಳೀಯರಿಂದ ಲಾರಿಯನ್ನ ಚೇಸ್ ಮಾಡಿ ಲಾರಿ ನಿಲ್ಲಿಸೋಕೆ ಯತ್ನಿಸಿದ್ರು. ಲಾರಿ ನಿಯಂತ್ರಣ ತಪ್ಪಿದ್ದರಿಂದ ಲಾರಿಯಿಂದ ಜಿಗಿಯಲು ಚಾಲಕನಿಂದ ಪ್ರಯತ್ನ ಪಟ್ಟಿದ್ದಾನೆ. ಲಾರಿ ಚಾಲಕನ ಮೇಲೆಯೇ ಬಿದ್ದ ಲಾರಿ ಚಾಲಕ ಸಾವನ್ನಪ್ಪಿದ್ದಾನೆ. ಕುಡ್ಚಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಉದಯ್ ಹೊಸ್ಮನಿ, KMM ಕನ್ನಡ ನ್ಯೂಸ್, ಚಿಕ್ಕೋಡಿ. ನಾಡಿನ ಪಾರಂಪರಿಕ ಕ್ರೀಡೆ ಸಂಸ್ಕೃತಿ ಉಳಿಸೋಕೆ ಶ್ರಮಿಸ್ತಾ ಇರುವ ಯುವ ನಾಯಕ ಪವನ್ ಕನಗಲಿ ಅವರು ಪವನ್ ಕನಗಲಿ ಫೌಂಡೇಶನ್ ಮೂಲಕ ಪ್ರತಿ ವರ್ಷದಂತೆ ಈ ವರ್ಷ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಗಾಳಿಪಟ ಸ್ಪರ್ಧೆಯನ್ನು ಆಯೋಜಿಸಿದೆ. ನಾಡಿನ ಪಾರಂಪರಿಕ ಕ್ರೀಡೆ ಸಂಸ್ಕೃತಿ ಉಳಿಸಲು ಶ್ರಮಿಸುತ್ತಿರುವ ಯುವ ನಾಯಕ ಪವನ್ ಕನಗಲಿ ಅವರು ಪವನ್ ಕನಗಲಿ ಫೌಂಡೇಶನ್ ಮೂಲಕ ಪ್ರತಿ ವರ್ಷದಂತೆ ಈ ವರ್ಷವೂ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಗಾಳಿಪಟ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಅನ್ನಪೂರ್ಣ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಮತ್ತು ರಿಸರ್ಚ್ ಪ್ರಿನ್ಸಿಪಲ್ ಡಾಕ್ಟರ್ ವಿದ್ಯಾಸ್ವಾಮಿ ಮಾತನಾಡಿ, ಗ್ರಾಮೀಣ ಕಲೆ ಕ್ರೀಡೆಗಳಿಗೆ ಪ್ರೋತ್ಸಾಹಿಸುವ ಕೆಲಸವನ್ನು ಪವನ್ ಕನಗಲಿ ಫೌಂಡೇಶನ್ ಮಾಡುತ್ತಿದೆ ಎಂದರು. ಇವತ್ತು ನಾನು ಈ ಗಾಳಿಪಟ ಕಾರ್ಯಕ್ರಮದ ಉದ್ಘಾಟನೆಗೆ ಬಂದಿದ್ದೇನೆ. ನನಗೆ ಈ ಕಾರ್ಯಕ್ರಮ ಬಹಳ ಹಿಡಿಸಿತು. ಕಾರಣ ಅಂದ್ರೆ ಈಗಿನ ದಿವಸದಲ್ಲೇ ಮೊಬೈಲ್ ಫೋನು ಮತ್ತು ಈವನ್ ಚೆಸ್ ಮತ್ತು ಏನು ಯಾವ್ದು ಕ್ರಿಕೆಟ್ ಗೇಮ್ ಆಡ್ಬೇಕಾದ್ರೆ ಸರ್ ಹುಡುಗರು ಹೊರಗಡೆ ಹೋಗ್ತಾ ಇಲ್ಲ, ಎಲ್ಲ ಮೊಬೈಲ್ ನಲ್ಲೇ ಮಾಡ್ತಿದ್ದಾವೆ. ಆದ್ರೆ ಪವನ್ ಕನಗಲಿ ಫೌಂಡೇಶನ್ ಇಂತ ಇನಿಷಿಯೇಟಿವ್ ಮಾಡ್ಲಿಕ್ಕತ್ತಾರು. ಎಲ್ಲಿ ಹೊರಗಡೆ ಹುಡುಗರ ಸೂರ್ಯ ಬೆಳಕಿನಲ್ಲಿ ಹೋಗಿ ಗಾಳಿಪಟ, ಇದೊಂದು ನಮ್ಮ ಪರಂಪರೆ, ಇಂಡಿಯಾದೊಂದು ಪರಂಪರೆ ಇದೆ, ಭಾರತ ದೇಶದ ಪರಂಪರೆ ಇದೆ. ಸುಗ್ಗಿ ಮಾಡಿದ ನಂತರ ಎಲ್ಲಾ ರೈತರು ಕೂಡಿ ಏನಾದ್ರೂ ಒಂದು ಎಂಜಾಯ್ಮೆಂಟ್ ಮಾಡ್ಬೇಕಂತ ಬಂದು ಗಾಳಿಪಟ ಹಾರಿಸ್ತಿದ್ರು. ಬಟ್ ಅದು ಎಲ್ಲಾದ್ರೂ ಮರ್ತಂಗ್ ಹೋಗಿತ್ತು. ಬಟ್ ಇವಾಗ ಪವನ್ ಕನಗಲಿ ಅವರು ಈಗಿನ ಮಕ್ಕಳಿಗೆ ಗಾಳಿಪಟ ಅಂದ್ರೆ ಏನ, ಅದು ಓನ್ಲಿ ಮೊಬೈಲ್ ನಲ್ಲಿ ನೋಡ್ಬಾರ್ದು, ಬಟ್ ಆಕ್ಚುಲಿ ಬಂದು ವಾತಾವರಣದಲ್ಲಿ ಬಂದು ಆಡಬೇಕು, ಇದ್ರದೊಂದು ಇನಿಷಿಯೇಷನ್ ಮಾಡಿದ್ರಲ್ಲ, ಅದಕ್ಕೆ ನಾ ಐ ಜಸ್ಟ್ ರಿಯಲಿ ಥ್ಯಾಂಕ್ ಯು ಪವನ್ ಕನಗಲಿ ಸರ್. ಈ ತರ ಇನಿಷಿಯೇಷನ್ ಮಾಡ್ಬೇಕು, ಸೋ ದಟ್ ಆ ಹುಡುಗರು ಮನೆಯಿಂದ ಹೊರಗಡೆ ಬಂದ ಸ್ವಲ್ಪ ಆಟ ಆಡಿ ಇಂತ ಎಲ್ಲಾ ಎಂಜಾಯ್ಮೆಂಟ್ ಮಾಡ್ಲಿ ಅಂತ ನನ್ನ ಕಾಂಗ್ರ್ಯಾಚುಲೇಟ್ ಹಾರೈಸ್ತಾ ನನಗೆ ಇಲ್ಲಿ ಕರೆದಿದ್ದ ಬಗ್ಗೆ ನಾನು ಧನ್ಯವಾದ ಹೇಳ್ತೇನೆ. ಡಾಕ್ಟರ್ ದೀಪ್ತಿ ಪಾಟೀಲ್ ಮಾತನಾಡಿ, ಮಕ್ಕಳು ಆರೋಗ್ಯಕರವಾದ ಬೆಳವಣಿಗೆ ಹೊಂದಬೇಕು, ಅದೇ ಕಾರಣಕ್ಕೆ ಪವನ್ ಕನಗಲಿ ಫೌಂಡೇಶನ್ ಮಕ್ಕಳಿಗೆ ಒಳ್ಳೆಯ ವೇದಿಕೆ ಕೊಟ್ಟಿದೆ ಎಂದರು. दीप्ति पाटिल, आई एम वर्किंग एज अ डॉक्टर इन संकेश्वर ओनली. तो ये कनंगली सर ने 6th काइट फेस्टिवल यहाँ पे अरेंज किया है. तो यहाँ पे बच्चों के लिए अलग अलग ड्राइंग कंपटीशन है, स्पीच कंपटीशन है, काइट बनाने का कंपटीशन है. तो ये बच्चों के लिए एक नया प्लेटफॉर्म उन्होंने क्रिएट किया है. तो उनको मैं ऑल द वेरी बेस्ट कहना चाहती हूँ. यहाँ पे आज बस संकेश्वर के स्कूल के बच्चे आ रहे हैं,
बट इनका ऐसा ग्रोथ हर साल होते जाए, अलग अलग छोटे छोटे गाँव से भी बच्चे आए, उनके लिए एक प्लेटफॉर्म मिल जाए। और ये बस संकेश्वर नहीं तो अलग अलग सिटी, बेळगाव या फिर आजू बाजू के जो भी है एरिया, कोल्हापुर, वो भी हमको ज्वाइन होके इनकी ग्रोथ बढ़ते जाए, इसलिए मैं उनको ऑल द बेस्ट देना चाहती हूँ। थैंक यू। ಮಕ್ಕಳ ಮನಸ್ಸಿನ ಮುಗ್ಧ ಭಾವನೆಗಳನ್ನು ಅಮೂರ್ತ ರೂಪದಲ್ಲಿ ಪ್ರಕಟಗೊಳ್ಳುವುದಕ್ಕೆ ಚಿಣ್ಣರ ಚಿತ್ರಕಲೆ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ 64 ಜನ ಮಕ್ಕಳು ಭಾಗವಹಿಸಿದ್ರು. ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯ ಭಾಷಣ ಸ್ಪರ್ಧೆಯಲ್ಲಿ 23 ಮಕ್ಕಳು ಪಾಲ್ಗೊಂಡಿದ್ದರು. ಗಾಳಿಪಟ ಸ್ಪರ್ಧೆಯ ಮೊದಲನೇ ದಿನದಂದು ಈ ಕಾರ್ಯಕ್ರಮಗಳು ಜರುಗಿದ್ವು. ಸಚಿನ್ ಕಾಂಬ್ಳೆ, KMM ನ್ಯೂಸ್, ಹುಕ್ಕೇರಿ. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಮುಗಳಕೋಡ ಪಟ್ಟಣದ ಶ್ರೀ ಯಲ್ಲಾಲಿಂಗೇಶ್ವರ ಬ್ರಹ್ಮನ್ ಮಠದಲ್ಲಿ ಲಿಂಗಕ್ಕೆ ಶ್ರೀ ಯಲ್ಲಾಲಿಂಗ ಮಹಾರಾಜರ 39ನೆಯ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಜರುಗಿತು. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಮುಗಳಕೋಟ್ ಪಟ್ಟಣದ ಶ್ರೀ ಯಲ್ಲಾಲಿಂಗೇಶ್ವರ ಬ್ರಹ್ಮನ್ ಮಠದಲ್ಲಿ ಲಿಂಗಕ್ಕೆ ಶ್ರೀ ಯಲ್ಲಾಲಿಂಗ ಮಹಾರಾಜರ 39ನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮವು ಅತಿ ವಿಜೃಂಭಣೆಯಿಂದ ಜರುಗುತ್ತಿದೆ. ಜನವರಿ 13ರಂದು ಶ್ರೀ ಯಲ್ಲಾಲಿಂಗ ಮಹಾರಾಜರ ಬೆಳ್ಳಿ ತೊಟ್ಟಿಲು ಕಾರ್ಯಕ್ರಮದೊಂದಿಗೆ ಪ್ರಾರಂಭವಾಗಿರುವ ಶ್ರೀ ಯಲ್ಲಾಲಿಂಗ ಮಹಾರಾಜರ 39ನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ಜನವರಿ 27ರಂದು ಮಂಗಳವಾಗಲಿದೆ. ಪ್ರತಿನಿತ್ಯ ಶ್ರೀ ಮಠದ ಅಂಗಳದಲ್ಲಿ ಗುಡ್ಡಾಪುರದ ಶಿವಶರಣೆ ದಾನಮ್ಮ ದೇವಿಯ ಪುರಾಣ ಹಾಗೂ ಪೂಜ್ಯರ ಆಶೀರ್ವಚನ ನಡೆಯಲಿದೆ. ವಿಶೇಷವಾಗಿ ದಿನಾಂಕ 17ರಂದು ಸಾಯಂಕಾಲ 6 ಗಂಟೆ ಶ್ರೀ ಮಠದ ಅಂಗಳದಲ್ಲಿ 10,000 ಮಾತೆಯರಿಂದ ಮುಗುಳುಕೋಡ ಗುರು ಪರಂಪರೆಗೆ ತನುವಿನಾರತಿ ಕಾರ್ಯಕ್ರಮ ವೈಶಿಷ್ಟ್ಯಪೂರ್ಣವಾಗಿ ನಡೆಯಲಿದೆ. ದಿನಾಂಕ 26ರಂದು ಕೋಳಿಗುಡ್ಡ ಶ್ರೀ ಕ್ಷೇತ್ರದಿಂದ ಮುಗುಳುಕೋಡದವರೆಗೆ ಪಲ್ಲಕ್ಕಿ ಉತ್ಸವ ಹಾಗೂ 5 ರಾಜ್ಯದ ಭಕ್ತರಿಂದ ಪಾದಯಾತ್ರೆ ಕಾರ್ಯಕ್ರಮ ನಡೆಯಲಿದೆ. ಅಲ್ಲದೆ ಪ್ರತಿನಿತ್ಯವೂ ವಿಶೇಷ ರೀತಿಯ ಕಾರ್ಯಕ್ರಮಗಳು ಈ ಭವ್ಯ ವೇದಿಕೆಯಲ್ಲಿ ಜರುಗಲಿವೆ ಎಂದು ಮುಗುಳುಕೋಡ್ ಜಿಡಗಾ ಮಠದ ಪೀಠಾಧಿಪತಿ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಯವರು ಭಕ್ತರೊಂದಿಗೆ ತಮ್ಮ ಅಭಿಮತವನ್ನು ಹಂಚಿಕೊಂಡಿದ್ದಾರೆ. ಪ್ರತಿ ವರ್ಷದಂತೆ ಸಂತಾನ ಭಾಗ್ಯಕ್ಕಾಗಿ ಗುರುವಿನ ಸನ್ನಿಧಿಗೆ ಬಂದಿದ್ದ ಹಲವಾರು ಮುತ್ತೈದೆಯರಿಗೆ ಉಡಿ ತುಂಬುವ ಮೂಲಕ ಅಕ್ಷತಾರೋಹಣ ಮಾಡಿದ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಯವರು ವರ್ಷಾವಧಿಯಲ್ಲಿ ನಿಮ್ಮ ಬಾಳು ನಂದನವಾಗಲಿ ಎಂದು ಹೃದಯ ತುಂಬಿ ಹಾರೈಸಿದ್ರು. ಕಾರ್ಯಕ್ರಮದಲ್ಲಿ ಅಪ್ಪಾಜಿ ಕಲಾ ಬಳಗದ ಸಂಗೀತ ನೆರೆದ ಪ್ರೇಕ್ಷಕರ ಮನವನ್ನು ತಣಿಸಿತು. ಭಕ್ತರಿಂದ ಶ್ರೀಗಳಿಗೆ ತುಲಾಭಾರ ಕಾರ್ಯಕ್ರಮ ನೆರವೇರಿತು. ಕಾರ್ಯಕ್ರಮದ ನಿರೂಪಣೆಯನ್ನು ನ್ಯಾಯವಾದಿ ಸೋಮು ಹೊರಹಟ್ಟಿಯವರು ನೆರವೇರಿಸಿದ್ರು. ಸಂಜೀವ್ ಬ್ಯಾಕುಡೆ, KMM ಕನ್ನಡ ನ್ಯೂಸ್, ರಾಯಬಾಗ್. ಮುಗಳಕೋಡ ಪಟ್ಟಣದ 7ನೇ ವಾರ್ಡ್ಗಳಲ್ಲಿ ಮನುಷ್ಯರು ವಾಸಿಸೋಕೆ ಯೋಗ್ಯವಲ್ಲದ ವಾತಾವರಣ ನಿರ್ಮಾಣವಾಗಿದೆ. ಕಾರಣ ಇಲ್ಲಿಯ ಜನರು ಕಳೆದ ಹಲವಾರು ತಿಂಗಳುಗಳಿಂದ ವಿಪರೀತವಾಗಿರುವ ಹಂದಿಯ ಹಾವಳಿಗೆ ಬೇಸತ್ತು ಹೋಗಿದ್ದಾರೆ. ರಾಯಬಾಗ್ ತಾಲೂಕಿನ ಮುಗುಳುಕೋಡ್ ಪಟ್ಟಣದ ತುಂಬೆಲ್ಲ ಹಂದಿಗಳ ಅವಾಂತರ ಹೇಳತೀರದಾಗಿದೆ. ಪಟ್ಟಣದ 7 ವಾರ್ಡ್ಗಳಲ್ಲಿ ಮನುಷ್ಯರು ವಾಸಿಸಲು ಯೋಗ್ಯವಲ್ಲದ ವಾತಾವರಣ ನಿರ್ಮಾಣವಾಗಿದೆ. ಕಾರಣ ಇಲ್ಲಿಯ ಜನರು ಕಳೆದ ಹಲವಾರು ತಿಂಗಳುಗಳಿಂದ ವಿಪರೀತವಾಗಿರುವ ಹಂದಿಯ ಹಾವಳಿಗೆ ಬೇಸತ್ತು ಹೋಗಿದ್ದಾರೆ. ಹಾಗಂತ ಇದು ನೆನೆ ಮೊನ್ನೆಯ ವಿಚಾರವಲ್ಲ. ಬರೋಬ್ಬರಿ 1 ವರ್ಷದಿಂದ ಪಟ್ಟಣದ ತುಂಬೆಲ್ಲ ಈ ಹಂದಿಗಳ ಕಾಟ ಸರ್ವೇ ಸಾಮಾನ್ಯವಾಗಿ ಹೋಗಿದೆ. ಈ ಕುರಿತು ಎಷ್ಟೋ ತಿಂಗಳುಗಳಿಂದ ಸ್ಥಳೀಯ ಪುರಸಭೆ ಅಧಿಕಾರಿಗಳಿಗೆ ಹಾಗೂ ಹಂದಿ ಮಾಲೀಕನಿಗೆ ಹೇಳಿದರೂ ಸಹ ಇದು ಒಂದು ಸಮಸ್ಯೆಯೇ ಎನ್ನುವಂತೆ ತಮ್ಮ ಬೇಜವಾಬ್ದಾರಿತನವನ್ನು ಪ್ರದರ್ಶನ ಮಾಡುತ್ತಿರುವುದು ಇದೆ. ಮಕ್ಕಳು ತಿಂಡಿ ತಿನಿಸುಗಳನ್ನು ತೆಗೆದುಕೊಂಡು ಅಂಗಳಕ್ಕೆ ಬರುವಂತಿಲ್ಲ. ಪಾತ್ರೆ ತೊಳೆಯುವ ಮಹಿಳೆಯರು ಕೊಂಚ ಮೈ ಮರೆಯುವಂತಿಲ್ಲ. ಇಂತಹ ದುಸ್ಥಿತಿ ಪಟ್ಟಣದ ಜನರಲ್ಲಿ ಅಸಮಾಧಾನ ಉಂಟು ಮಾಡಿದೆ. ಹಂದಿ ಭಾಳ ಕಡಾಕತ್ಯಾವು ಒಯ್ಯನ ನಮ್ಮನ್ನ ನೋಡಿ ನಗಾಕತ್ತಿದ್ರಿ. ಅವ ನಕ್ ಗಪ್ಪ ಹೋಗ್ಯಾನ್ರಿ. ಮತ್ತು ಹೇಳ್ರಿ ಒಂದು ಈಟ್ ಕೇಳಂಗಿಲ್ಲ, ಬಿಡಂಗಿಲ್ಲ, ಬರಂಗಿಲ್ಲ. ಮತ್ತು ಬರ್ತನ ತಾನು ಆತ ಹೋಗಾನು ಹಿಂಗೆ ನಡ್ದೈತಿ ನೋಡ್ರಿ. ಎಲ್ಲ ನಮ್ಮದು ನಾಶ ಆಗೈತಿ. ಒಳಗೆ ಬರತ್ಯಾವ ಹಂದಿ ತಿರುಗಾಡ್ತಾವು. ಮನಿ ಕಟ್ಟಕತ್ ಹೇಳಿ ಉಸಕ ಕಡಿ ಎಲ್ಲ ತಂದಿವ್ರಿ. ಒಟ್ಟ ಹೇಳಿ ಮನಿಗೆ ಹೋಗಿ ಹೇಳಿ ಬಂದ್ರು ಅವ್ನು ಒಟ್ಟ ಬರ್ಲಿಲ್ರಿ. ಒಟ್ಟ ಈಗ ನಮ್ದೆಲ್ಲ ಲುಕ್ಸಾನ್ ಭಾಳ ಐತ್ರಿ. 2-3 ಲಕ್ಷ ರೂಪಾಯಿ ಲುಕ್ಸಾನ್ ಐತ್ರಿ. ಈಗ ಪುರಸಭೆ ಅವ್ರು ಹೇಳಿದಿವ್ರಿ. ಅವರು ಏನೋ ಜಾಡ್ ಮಾಡ್ಲಿಲ್ರಿ. ಅವ್ನು ಹೇಳೋಣ ಅವ್ನ ಮಗ ನಕ್ಕೋತ್ ಹೋಗ್ಕೊಂಡ್ರವ. ಅದಕ್ಕೇನು ಮಾಡೋದು ಹೇಳ್ರಿ ನೀವು. ಸದ್ಯ ಸರ್ಕಾರದಿಂದ ಮನೆಗಳು ಸಹ ಮಂಜೂರಾತಿ ಇಲ್ಲದಿರುವ ಈ ಪರಿಸ್ಥಿತಿಯಲ್ಲಿ ಕೂಡಿಟ್ಟ ಹಣದಿಂದನಾದರೂ ಮನೆ ಕಟ್ಟಿಕೊಳ್ಳಬೇಕೆನ್ನುವ ಬಡತನ. ಸದ್ಯ ಸರ್ಕಾರದಿಂದ ಮನೆಗಳು ಸಹ ಮಂಜೂರಾತಿ ಇಲ್ಲದಿರುವ ಈ ಪರಿಸ್ಥಿತಿಯಲ್ಲಿ ಕೂಡಿಟ್ಟ ಹಣದಿಂದನಾದರೂ ಮನೆ ಕಟ್ಟಿಕೊಳ್ಳಬೇಕೆನ್ನುವ ಬಡರ ಆಸೆಗೆ ಬರೆ ಎಳೆದಂತಾಗಿದೆ. ಸಂಜೀವ್ ಬ್ಯಾಕುಡೆ, KMM ನ್ಯೂಸ್ ಕನ್ನಡ,
ರಾಯಭಾಗ. ಎತ್ತಿನ ಬಂಡಿ ಸ್ಪರ್ಧೆ ನೋಡೋಕೆ ಹೋಗಿದ್ದ ಸಂದರ್ಭದಲ್ಲಿ ಕ್ಷುಲ್ಲಕ ಕಾರಣಕ್ಕಾಗಿ ವ್ಯಕ್ತಿಯ ಮೇಲೆ ತಲ್ವಾರ್ನಿಂದ ಮಾರಣಾಂತಿಕ ಹಲ್ಲೆ ಮಾಡಿದ ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಪರ್ಗಿ ಗ್ರಾಮದಲ್ಲಿ ನಡೆದಿದೆ. ಗಡಿ ಭಾಗದಲ್ಲಿ ಸದ್ದು ಮಾಡಿದ ತಲ್ವಾರ್. ಕ್ಷುಲ್ಲಕ ಕಾರಣಕ್ಕಾಗಿ ವ್ಯಕ್ತಿಯ ಮೇಲೆ ತಲ್ವಾರ್ನಿಂದ ಮಾರಣಾಂತಿಕ ಹಲ್ಲೆ ನಡೆದಿದ್ದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಪರ್ಗಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಎತ್ತಿನ ಬಂಡಿ ಸ್ಪರ್ಧೆ ನೋಡಲು ಹೋಗಿದ್ದ ಸಂದರ್ಭದಲ್ಲಿ ಕ್ಷುಲ್ಲಕ ಕಾರಣಕ್ಕಾಗಿ ಈ ಘಟನೆ ನಡೆದಿದೆ. ಬೈಕ್ನ ಸೌಂಡ್ ಮಾಡಿದ್ದನ್ನ ಪ್ರಶ್ನಿಸಿದ ವ್ಯಕ್ತಿಯ ಮೇಲೆ ಪುಂಡರು ಹಲ್ಲೆ ನಡೆಸಿದ್ದಾರೆ. ಸಂಪರ್ಗಿ ಗ್ರಾಮದಲ್ಲಿ ತಡರಾತ್ರಿ ಘಟನೆ ನಡೆದಿದೆ. ಸರ್ ಸಂಬರ್ಗಿ ಸ್ಟ್ಯಾಂಡ್ ಮ್ಯಾಗ ಇದ್ದಿರು ನಾವು 3 ಜನ ಇದ್ರಿ ಅವ್ರು 3 ಜನ ಇದ್ರಿ ಬಂದ್ರಿ. ಅದು ನಮ್ಮ ಅಣ್ಣನ ಮ್ಯಾಗ ತಲ್ವಾರ್ಲಿ ಹೊಡ್ಲತ್ತರಿ. ನಡುವೆ ನಾವು ಹೋದೇನ್ರಿ. ನಾವು ಹೋದ ನನ್ಗೆ ತಲ್ವಾರ್ಲಿನ ವಾರ ಮಾಡ್ಲತ್ತರಿ ಅವ್ರು 3 ಜನ. ಇನ್ನು ಮಹಾರಾಷ್ಟ್ರ ರಾಜ್ಯದ ಕವಟೆ ಮಹಾಂಕಾಳ ಗ್ರಾಮದಲ್ಲಿ ಎತ್ತಿನ ಬಂಡಿ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಕೂಗಾಡುವುದು ಮತ್ತು ಗಾಡಿ ರೇಸ್ ಮಾಡಿದ ವಿಶಾಲ್ ನಾಟಿಕಾರ್, ಗಾಡಿ ರೇಸ್ ಯಾಕೆ ಮಾಡ್ತೀಯಾ ಅಂತ ರಾಜು ಕಾಂಬ್ಳೆ ಪ್ರಶ್ನಿಸಿದ್ದಾರೆ. ಇದೇ ಕಾರಣಕ್ಕಾಗಿ ತಡರಾತ್ರಿ ರಾಜು ಕಾಂಬ್ಳೆ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ. ಯಾವ ಥರ ಸಲುವಾಗಿ ಅಂದ್ರೆ ಸರ್ ಅವರು ಸುಮ್ಮ ನಮಗೆ ಮಾತಿದ್ದಿದ್ದಿಲ್ಲ ಅವ್ರದ್ರೆ ಅಂಥವ್ರು ಬರೀ ಜಾತಿವಾದಿ ಮಂದಿ ಅಂದ್ರೆ ಅನ್ನೋದ್ರೆ ಇದು ಮಾಡ್ಕೋತಿದ್ರು. ನಿಮ್ಮ ಬ್ರದರ್ ನಮ್ಮ ಮದ್ರ ಅದಾರ್ರಿ ರಾಜು ಕಾಂಬ್ಳೆ ಇಲ್ರಿ. ಅವ್ರದ್ದು ಮ್ಯಾಗ ಹೊಡ್ಯಾನ ನಾನು ಆಡ ಬಂದೇನ್ರಿ. ಆಟ ಬರೋ ನಾನು ಹಿಡ್ದೇನ್ರಿ ಅದು ತಲ್ವಾರ್. ಹಾಂ ನಾವು ಉಳಿಸೀನಿ ಅವ್ರು. ನನ್ನ ಹೆಸರು ಸೂರಜ್ ಕಾಂಬ್ಳೆ ರೀ. ಈಗ ಯಾರ್ಯಾರು ಇದ್ರು ಹಲ್ಲೆ ಮಾಡೋದು? ಹಲ್ಲೆ ಮಾಡೋ ವಿಶಾಲ್ ನಾಟಕರ್ ರೀ, ಸೋನು ರೀ, ಮತ್ತು ನಾಮದೇವ್ ಹತ್ರ 3 ಜನ ಇದ್ದಾರೆ. ಚಿಕ್ಕಪ್ಪನ ಮಗ ಸೂರಜ್ನ ಮೇಲೆ ತಲ್ವಾರ್ ಹಾಗೂ ಕುಡ್ಗೋಲಿನಿಂದ ಹಲ್ಲೆ ಮಾಡಿದ್ದಾರೆ. ಸೂರಜ್ನ ತಲೆಗೆ ಹಾಗೂ ಕೈಗೆ ತಲ್ವಾರ್ನಿಂದ ಹೊಡೆದಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಅಥಣಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ ಸೂರಜ್. ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಅಥಣಿ ಪೊಲೀಸರು ಪರಿಶೀಲನೆಯನ್ನ ನಡೆಸಿದ್ದಾರೆ. ಪುಂಡರಿಂದ ಮಾರಕಾಸ್ತ್ರಗಳನ್ನು ವಶಕ್ಕೆ ಪಡೆದ ಅಥಣಿ ಪೊಲೀಸರು ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಉದಯ್ ಹೊಸ್ಮನಿ, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸಂಕ್ರಾಂತಿ ಹಬ್ಬದ ದಿನವೇ ಮಗಳ ಮನೆಗೆ ಬಂದಿದ್ದ ಅತ್ತೆಗೆ ಚಾಕುವಿನಿಂದ ಇರಿದು ಹಲ್ಲೆ. ಆರೋಪಿಯನ್ನ ಬಂಧಿಸಿದ ಶಹಾಪುರ್ ಪೊಲೀಸರು. ಬೆಳಗಾವಿ ರೈತ ಗಲ್ಲಿಯಲ್ಲಿ ಮಂಗಳವಾರ ಸಂಜೆ ನಡೆದ ಘಟನೆ. ಬೆಳಗಾವಿ ಕಾಂಗ್ರೆಸ್ ಭವನ ನಿರ್ಮಾಣ ಮಾಡೋಕೆ 1 ಕೋಟಿ ರೂಪಾಯಿ ಹಣ ಸ್ವಂತ ಹಣ ಕೊಟ್ಟಿದ್ದೇನೆ. ಆದರೆ ಹೆಬ್ಬಾಳ್ಕರ್ ಎಷ್ಟು ಹಣ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ. ಪ್ರವಾಸಿ ಮಂದಿರದಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿಕೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ. ವಿಜಯ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ರವಿ ಪಾಟೀಲ್ ಹೇಳಿಕೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ ಕೆಎಂಎನ್ ಕನ್ನಡ ಸುದ್ದಿವಾಹಿನಿ ಬೆಳಗಾವಿ.